4 ಮಂದಿಗೆ ತಿಳುವಳಿಕೆ ಮೂಡಲಿ ಅನ್ನೋ ಸಂಬಂಧ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಿಂಗಾಗಿ ಏನೈತ್ರಿ, ಎಲ್ಲರೂ ಇದೇ ರೀತಿ ಮಾಡ್ಲಿ. ಮುಂದಿನ ಪ್ರೊಸೆಸ್ ಆಗಲಿ ಏನಕ್ಕೆ ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ಅನ್ನುವಂಥದ್ದು ನಮ್ ಇವ್ರು ಹಿರಿಯರಲ್ಲಿ ಇವರೆಲ್ಲ ಹೇಳ್ತಾರು. ಮತ್ತೆ ನೆಕ್ಸ್ಟ್ ಮತ್ತೆ ನಮ್ಮ ಕಡೆಯಿಂದ ಏನಾಕತಿ ನಾವು ನಿಮ್ಗೆ ಮಾಹಿತಿ ಕೊಟ್ಟಿವಿ. ಮೊದಲನೇದಾಗಿ ಅಂತ ನಮ್ಮ ಕಿಲ್ಟಿ ಸಾಹೇಬರು ಒಂದ್ 2 ಮಾತು ಮಾತಾಡ್ಬೇಕಂತಂದ ಅವ್ರಿಗೆ ಇದನ್ನ ಮಾಡ್ತಾರೆ. ಕೂತ ಮಾತಾಡ್ಕೊತ್ಲೆ ನಡೀತೈತೆ. ಕೂತ್ ಮಾತಾಡಿ ಏನೈತ್ರಿ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ ಹಾಗೂ ಸೇರಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವ್ರೆ, ನಿನ್ನೆ ಇವರು ಅಗ್ಮೋರಿ ಅವರು ನಿನ್ನೆ ವಾಟ್ಸಪ್ನಾಗ ಹಾಕಿದಾರ ವಿಷಯ. ನಾವು ಪರಸೋರ್ ತೋಟಕ್ಕೆ ಹೊಟ್ಟದ್ವಿ ಅಂತ. ನಮ್ ತೋಟಕ್ಕೆ ಬರೀವಪ್ಪ ಮೊದಲು ಒಂದಿಟ್ಟು ನಮ್ಗಟ್ ಮಾಹಿತಿ ಹೇಳಿ ಹೋಗಿರಿ ಅಂತೇಳಿ ಅವ್ರಿಗೆ ನಾವು ವಿಷಯ ತಿಳಿಸಿದ್ವಿ. ತಿಳಿಸಿದ ಕುಲ್ಯ ತಿಂದ ನಂತರ ಒಬ್ರು ಏನಂದ್ರು ಎಲ್ಲೈತಿ ನಿಮ್ ಊರ ಅಂದ್ರು. ಇಲ್ಲೇ ಹುಲ್ಯಾಳ ಐತ್ರಿ ಜಮ್ ಕಡೆ ಹೆಚ್ಚು ಕಡೆ ಅಂತ ಹೇಳಿದ್ವಿ. ಮತ್ತ ಅನ್ಗುಡ್ದನ ಪರ್ಸೋರ್ ನಮಗ್ ಫೋನ್ ಹಚ್ಚಿರು, ಇಲ್ಲ ಸರ ನಾಳೆಗೆ ಆ ಕಡೆ ಬರ್ಬೇಕು ನೀವು ಅಂತಂದ್ರು. ಆಯ್ತು ತಗೋರಿ ತಂದಿವಿ. ಬಟ್ ಏನಾಗಿತ್ತು ಅಂದ್ರೆ ಒಟ್ಟಾರೆ ವಿಚಾರ್ರಿ, ನಾವೊಂದ್ 40 ವರ್ಷ ಆತ. 40 ವರ್ಷ ನಮ್ ತೋಟದಾಗ 1964ರಿಂದ ಕಬ್ಬು ಬೆಳ್ಯಾಕತ್ಯಾರ ನಮ್ ಕಾಕಾಗು. ಕರೆಂಟ್ ಕರೆಂಟ್ ಕಿಂತ ಮೊದಲು ಪೆಟ್ರೋಲ್ ಇದ್ದಾಗಿಂದ ಇಡೀ ಈ ಭಾಗದಾಗ ಸಂಖ್ಯಾಸರದ ಒಂದ ಫ್ಯಾಕ್ಟ್ರಿ ಇತ್ತು. ಒಂದ ಫ್ಯಾಕ್ಟ್ರಿ ಯಾವ್ಯಾವ ಇದಿಲ್ಲ, ಗಲಗಲ್ ಇಲ್ಲ, ಸಮೀರ್ವಾಡಿ ಇಲ್ಲ, ಏನೇನು ಯಾವ ಇಲ್ಲ, ಹುಡುಗುಂಟಿ ಇಲ್ಲ, ನ್ಯಾಮಗೌಡ್ರು ಇಲ್ಲ. ಅಂತ ಟೈಮ್ನಾಗ ಕಬ್ಬು ಬೆಳಿತಿದ್ರು. ನಾವು ಸುಮಾರು ಅಟ್ಟ ಒಂದ್ 3-4 ವರ್ಷ ಇದ್ವಿ. ಕಬ್ಬು ಬಂದ್ರೆ ಏನ್ ಅನ್ನೋದು ಅವ್ರು ಹೆಂಗ್ ಬೆಳಿತಿದ್ರು ಅಂತ ಹೇಳಿದ್ರ, ಆ ವಾಡೆ ಐತಿರ್ಲಿ, ಆ ವಾಡ್ಯಾಂದ ಅಟ್ಟ ಗೊಳೆ ಹಾಕಿಟ್ಟಿದ್ರು ಅವ್ರು. ಮುಂದಿನ ತುದಿ ಪೂರಾ ವಾಡ್ಯಾಂದ ಯಾಕೆ ಗೊಳೆ ಹಾಕಿಟ್ಟರು, ತಿರಿ ಹಾಕಿ ಕಟ್ಟ ಸವಳ ಕೆಳಗಿನ ನೋಡ್ತಾರೆ ರುಚಿ ಇತ್ತಿತ್ತು. ಅದು ಏನಾಗಿತ್ತು ಅಂದ್ರೆ ಜರ್ಮಿನೇಷನ್ ನಮಗೆ ಈಗ ಅನುಭವ ಆಗತ್ತೀರಿ. ಆ ಭಾಗದ ಜರ್ಮಿನೇಷನ್ ಅದು 90% 95% ಜರ್ಮಿನೇಷನ್ ಆಕೈತಿ ಅದು ವಾಡ್ಯಾನ್ ಸ್ವಾಡಿ. ಅದಕ್ಕಾಗಿ ನಾವು ಇವತ್ತಾರು ನಾನ್ ಕಬ್ಬು ಹಚ್ಬೇಕಾರ ಪ್ರತಿಯೊಂದು ನಾನಾ ಕೂತ ಗಿಡದ ನೆಳಿಗೆ ಒಂದೊಂದ ಕಣ್ಣ ಕಟ್ ಮಾಡಿ ಔಷಧ ಬೀಜೋಪಚಾರ ಮಾಡಿ ಹಚ್ತಾನ. ಇವತ್ತು ಸುಮಾರು ಎಟ್ಪ ಅಂದ್ರೆ 1 ಟನ್ ಒಟ್ಟ ಹೆಚ್ಚ ಕಡಿಮೆ ಒಳಗ 1 ಎಕರೆಕ್ 5 ಕ್ವಿಂಟಲ್ ಹಚ್ಚೇನಿ. 1 ಟನ್ ಒಳಗ ಹಚ್ತಾನ ಸಾಮಾನ್ಯ. ಮತ್ತೊಂದು ಹುಳಕ್ ತೆಗಿಯಾಕ ಗೊತ್ತಾಕತ್ರಿ. ಮತ್ತ ತೆಳಗಿನ ಬೇರ್ ಬಂದ ತೆಗಿತೀವಿ. ಇವ್ ಲೆಕ್ಕಾಚಾರದಾವ್ರಿ. ಒಟ್ಟ ನಮ್ದೇನ್ ವಿಚಾರಪ್ಪ ಅಂತಂದ್ರ, ಈಗ ನಾವು ರೈತರು ಇಂತ ಒಂದು ವಿಚಾರ ಸೇರ್ಬೇಕು ನಾವ್ ರೈತರ. ಈಗ ನೋಡ್ರಿ ನಮ್ ನ್ಯಾಮಗೌಡ್ರಿ ಸಿರುಗುಪ್ಪಿ ಅಂದ ಕೂಡ್ಲೆ ಇಡೀ ಊರೆಲ್ಲ ರೈತಕ್ಕಿನೈತಿ. ಮತ್ತೊಂದ್ ಏನು ಉದ್ಯೋಗನೇ ಇಲ್ಲ. ಎಲ್ಲಾರು ರೈತರ ಅಂದ್ರ ಏನೋ ಮಾಡಾಚಾರಪ್ಪ ವಿಚಾರ ಅಂತ ಹೇಳಿ ನಾವು ಒಂದಿಷ್ಟು ತಿಳ್ಕೊಬೇಕು. ನಮಗ್ ಬೇಕ್ರಿ ಆಸಕ್ತಿ, ನಮ್ಮಲ್ಲಿ ಬೇಕದು. ಮತ್ ಗ್ರೂಪ್ನಾಗನು 100 ಜನ ಇರ್ಬೋದು. ಇಲ್ಲಿ ಗ್ರೂಪ್ನಾಗ ಅಂದ್ರೆ ಇಂಟ್ರೆಸ್ಟೆಡ್ ಇದ್ದವ್ರ ಅಟ್ಟ ಬರ್ತಾರ. ಆಮೇಲೆ ಯಾಕ ಏನಾಗತಿ, ನಾವು ಕಬ್ಬು ಬೆಳಾಕ್ತಿದೀವಿ, ಟನೇಜ್ ಅಟ್ ಹೆಸ್ ತಗೋನು, ಆರ್ಥಿಕವಾಗಿ ಸಬಲರಾಗೋನು ಅಟ್ಟ ಉದ್ದೇಶ ಇದೆ. ಏನ್ಪಾ 30-40 ಟನ್ ಬೆಳಾಕೈತಾವ ಎಕರೆಕ, 50-60 ಬಿದ್ರೆ ಹೆಂಗಾದಿತ್ತು, 70-80 ಬಿದ್ರೆ ಹೆಂಗಾದಿತ್ತು. ಈಗ ನಾವ್ ಬೇರೆ ಕಡೆ ನೋಡಿದ್ವಿ 180-150 ಟನ್ ತೆಗದಾರ ಅಂದ ಕೂಡಲೇ ಅಂದ್ ಕೆಲವು ಜನ ಅಟೆಂಡ್ ಬಿದ್ದಿಲ್ರಿ ಅಂತ ಹೇಳಿ ನಾವ್ ತೋಟಕ್ಕೆ ಹೋಗಿ ಪ್ಲಾಟ್ಗೆ ಹೋಗಿ ಬಂದವ್ರು ಒಂದಿಷ್ಟು ಮಂದಿ ಅಂದ್ರು. ಮೆಸೇಜ್ ಅವು ಬಂದು ನಮಗ. ಏನ್ ಹಾಕಿರ್ಲಿ ಒಟ್ಟಾರ್ರಿ, ಅವ್ರ ಅಟ್ ತೆಗದಾರ ಇಟ್ಟು ತೆಗದಾರಕ್ಕಿಂತ ನಾವು ಎಷ್ಟ್ ತೆಗಿತೀವಿ ಅನ್ನೋದು ಬಾಳ್ ಮುಖ್ಯ. ಮತ್ತ ನಾವ್ ಎಷ್ಟ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಾಳ್ ಮುಖ್ಯ. ಏನ್ ಖರ್ಚು ಮಾಡಿದೀವಿ 1 ಎಕರೆ ಕಬ್ಬಿಗೆ ನಾವು. ಯಾಕಂತಂದ್ರ ಈಗ ನನ್ ಮೊನ್ನೆ ಬೆಂಗಳೂರವ್ರ ಒಬ್ರು ಕಲಾ ಮಾಧ್ಯಮ ಯೂಟ್ಯೂಬ್ ಕೆಲವು ಜನ ನೋಡಿರ್ಬೇಕು. ನಾನು ಕಲಾ ಮಾಧ್ಯಮದಾಗ ಒಂದ್ 4-5 ಎಪಿಸೋಡ್ ಮಾಡಿದ್ರ ಅವ್ರು. ಒಂದ್ 10 ಲಕ್ಷ ಮ್ಯಾಲ ಜನ ನೋಡಿದ್ರ ಅದನ್ನ. ಏನಂತಂದ್ರ ವಿಷಯ ರೀ, ನಾವ್ ಎಷ್ಟ್ ಖರ್ಚು ಮಾಡ್ತೀವಿ. ಸುಮಾರು ಒಂದ್ 3-4 ಸರಿಯಾದ ಗೊಬ್ಬರ ಹಾಕ್ತಾರ ಎಲ್ಲಾರು ಸಾಮಾನ್ಯ. ಒಂದ್ ಸರಿಯಕ್ಕೆ ಒಂದ್ ಈಟ ಕಡಿಮೆ ಅಂದ್ರು ಇವ್ರಿಗೆ ನಮ್ಮ ಚೌಧರಿ ಅವ್ರು ಹೇಳುವಂಗ ಎಟ್ ಹೋಯ್ತಾರ ರೈತ ಅನ್ನೋದು ಒಂದ್ 7,000 ರೂಪಾಯಿ ಹೋಯ್ತಾರಲ್ರಿ 1 ಎಕರೆ ಸಾಮಾನ್ಯ. ಕಡಿಮೆ ಅಂದ್ರೆ ಒಂದ್ ಸಟ್ ಹೋದ್ರ ಒಂದ್ 7,000 ರೂಪಾಯಿ ಆಟ ಆಗತ್ತೈತ್ರಿ. ಆಟೋಮೆಟಿಕ್ ಭಯಂಕರ ತುಟ್ಟಿ ಆಗ್ಬಿಟ್ಟವ್ರಿ. ಆಟೋಮೆಟಿಕ್ಲಿ ಎಲ್ಲಾನು ರೇಟ್ ಏರ್ಬಿಟ್ಟು ಸುಮಾರು ಒಂದ್ ತಳಗೊಬ್ಬರ ಒಮ್ಮೆ ಗಿತ್ತಾರೆ, ನಂತರ ಬೋಧೆರ್ಸೋ ಒಮ್ಮೆ 2 ಸರಿ ಅಂತೂ ಕಂಪಲ್ಸರಿ ರೀ. ಇನ್ನಾಟ ಹೆಚ್ಚು ಬೆಳಿಬೇಕು ನಾವು ಅಂತಿ ಮಾತ್ ನಡು 1-2 ಸರಿ ಏನಾರು ಮಾಡಿರ್ತಾನ್ರಿ ಆಟ. ಯಾವನಾರ ಹಾಗೆ ಮಿಕ್ಸ್ ಮಾಡಿರ್ತಾನ, ಬ್ಯಾರ ಬಿಟ್ಟಿರ್ತಾನ, ಯಾವನಾರ ಮಾತ್ ಆಡ್ ಮಾಡಿರ್ತಾನ. ಹಿಂಗಾಗಿ ಏನಾಗಿತ್ತು ಅಂದ್ರೆ ಒಟ್ಟಾರ್ರಿ ನಮಗ ಟನೇಜ್ ಹೆಚ್ಚು ಯಾಕೆ ತೆಗಿಯನಾಗವಲ್ದು. ನಾ ಬೇರೆ ದೇಶಕ್ಕೆ ಹೋಗಿನ್ರಿ ನೋಡಕ್ಕ. ಚೀನಾಕದು ನೋಡಿನಿ, ಅಲ್ಲಿ ಒಕ್ಕಲ್ತನ ನೋಡಿನಿ. ಅವು ಅದಕ್ಕೂ ಬಾಳ್ ಪರಗತ್ತ ಅದನ್ನ ಪಾಠ ಬಿಡುನು.
ಬಟ್ ನಾವು ಎಲ್ದಿವಿ ನಮಸ್ಕಾರ. ಈ ನಮ್ ಕರ್ನಾಟಕದಾಗ ನಮ್ಮ ಏನಪ್ಪಾ ಅಂದ್ರೆ ಬೆಳಗಾವ್ ಮತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲಾಗಳು ಏನ್ದಾವು ಇದು ಬ್ಲ್ಯಾಕ್ ಸಾಯಿಲ್ ಶುಗರ್ ಕೇನಿಗೆ ಹೇಳಿ ಮಾಡಿಸಿದಂತ ವಾತಾವರಣ ನಮ್ಮಲ್ಲಿ ಕತ್ತಿ ಬಹಳ ಮನಸ್ ಮಾಡಿ ಅದ್ಭುತವಾಗಿ ನಾವ್ ಬೆಳೆದ್ರ ಬೀಜದ ಆಯ್ಕೆ ನೆಲದ ಮೊದಲು ನೆಲ ತಯಾರಿ ಒಟ್ಟ ಫಸ್ಟ್ ನನ್ನ ಅನುಭವದಾಗ. ಯಾಕಂತಂದ್ರೆ ಈಗ ನಾ ಸುಮಾರು 1995 ಯಾವ ಆಗ್ಬಿಟ್ಟಾವ್ ರಾಸಾಯನಿಕ ಗೊಬ್ಬರಗಳನ್ನ ಯೂರಿಯಾ DAP ತೋಟಕ್ ತರಂಗಿಲ್ಲ. 1995 ಇನ್ನ ಕರ್ನಾಟಕ ಗೌರ್ಮೆಂಟ್ ಕಾನ್ಸೆಪ್ಟ್ ಸಾವಯವ ಕೃಷಿ ಮಾಡಿದ್ದಿಲ್ಲ ಇನ್ನ. ಆಗ ನಾವ್ ಆರ್ಗ್ಯಾನಿಕ್ ಯಾಕೆ ಮಾಡ್ಬೇಕಂತ ಬತ್ತು ನಿಮಗೂ ತಿಳಿಯಾಕ ಬರ ಅದಕ್ಕೆ ಬತ್ತಪ್ಪ ನಿನಗೆ ಹೆಂಗ್ ವಿಚಾರ ಬತ್ತು ಇಡೀ. ಯಾಕಂತಂದ್ರ ನಮ್ಮ ಅಪ್ಪರ ಕಾಲ ಕಿರ್ತಿಲಿ ಊರಾಗ ಎಲ್ಲಾರು ರಾಸಾಯನಿಕ ಗೊಬ್ಬರ ಹೋಗಿತ್ತಿದ್ದು, ನಮ್ಮ ಮುತ್ಯಾನ ಕಾಲ ಕಿರ್ತಿಲಿ ಹೋಗಿತ್ತಿದ್ದಿಲ್ಲ. ಆಗ ಸಾಕ್ರಿ ಈ ಕೆಮಿಕಲ್ ಫ್ಯಾಕ್ಟ್ರಿಗಳು ಹುಟ್ಟಿದ್ದಿಲ್ಲ ನಮ್ಮ ಮುತ್ಯ ಒಕ್ಕಲ್ತನ ಮಾಡುವಾಗ. ಹಿಂಗಾಗಿ ಏನಾತ್ರಿ ಅದು ನಾ ಒಂದ್ 2 ವರ್ಷ ಸೈನ್ಸ್ ಕಲ್ತೀನಿ, ಏನ್ ಕೆಮಿಕಲ್ ಬಾಧಕ್ ಮಾಡ್ತತಿ ಏನಿಲ್ಲ ಅನ್ನೋದು ಸ್ವಲ್ಪ ನಮಗ ಅದರು ಆತದ. ಅದಕ್ಕೂಲೆ ನಾವ್ ಅಪ್ಪ ಹಾಕ್ತಿದ್ದೆ ಬಿಡ ಊರೆಲ್ಲ ಹೋಗ್ಯಾಕ್ತಿದ್ದಿ ನೀವ್ ಆಗ್ಬಿಟ್ರಿ ಏನಾಗೋ ಮಾತಾ ಹೋಗಿ ನೀನು ಎಲ್ಲಾ ಯೂರಿಯಾ DAP ಮಂದಿ ಹೋಗಿತಾರ ಹಂಗ ಹೋಗಿ ತಂದ್ಕೂಲೆ ಯಾಕೋ ಬ್ಯಾಡ ಅನಿಸಿ ಕೆಲವೊಂದು ಪ್ರಯೋಗಗಳು ಸಣ್ಣಾಗಿ ಮಾಡಿದ್ರಿ ನಾ ಗೊಂಜಾಳದಾಗ ಸೂರ್ಪಣ್ಣದಾಗ. ಇವತ್ ನಾನು ಸ್ಟ್ಯಾಂಡಿಂಗ್ ಕ್ರಾಪ್ ಅದಾವ್ರಿ 2 ಕಬ್ಬ, ಒಂದ್ 2 ಎಕರೆ ಸಂಜೀವಿನಿ ಐತಿ, ಒಂದ್ 2 ಎಕರೆ SNK ಐತಿ. SNK 13,374 ಎರಡು ಅದಾವು. 1 ಕಿಲೋ DAP ಹಾಕಿಲ್ಲ. ಈ 2ನೇ ಕುಳಿ ಸಂಜೀವಿನಿ ಐತ್ರಿ ಅದಕ್ಕೂ 1 ಕಿಲೋ ಹಾಕಿದಿಲ್ಲ. ಈಗ ಸದ್ಯ ಸ್ಟ್ಯಾಂಡಿಂಗ್ ಕ್ರಾಪ್ ಹಿಂದಿನ ಇತಿಹಾಸ 20-30 ವರ್ಷದ ಬಿಡು ನೋವು. ಈಗ ಸದ್ಯ ಸ್ಟ್ಯಾಂಡಿಂಗ್ ಕ್ರಾಪ್ ಐತಿ. 4 ಫುಟ್ ಸಾಲಿನ ಅಂತರ ಮಾಡೇನ್ರಿ. ನೀರಂತೂ ಬಹಳ ಕಡಿಮೆ ಆಗಿಬಿಟ್ಟೈತಿ. ಬೋರ್ವೆಲ್ ಮೇಲೆ ನೀರ್ ನಂಬುದ್ರಿ ಬಹಳ ಬೋರ್ವೆಲ್ ಮೇಲೆ ನೀರ ನಿಮ್ಗೆ ಹೇಳಿದ್ರ ಅದು ಅದ್ಭುತ ಆಗೈತಿ ಕತಿ. ಡ್ರಿಪ್ ಮಾಡಿದೀವಿ, ಒಂದ್ ಹನಿ ಎಲ್ ಬೀಳ್ತತಿ 2 ಸಾಲಿನ ನಡು. ಮತ್ತ ಅದೆಲ್ಲ ಸೈನ್ಸ್ ಐತ್ರಿ ಕತಿ. ಮೊನ್ನೆ ಯಾರೋ ಬಂದಿದ್ರ ಕಬ್ಬಿನ ಸಾಲಿನ ಮಗಲ್ ಡ್ರಿಪ್ ಇಡ್ರಲ್ಲ ಅಂದ್ರ, ಕಬ್ಬಿನ ಸಾಯಲ್ ಮಗಲ್ ಡ್ರಿಪ್ ಇಡಬಾರ್ದು ಅಂತ. ಯಾಕ್ರಿ ಮತ್ತ ಅಲ್ಲಿ ಹಸಿ ಅದಕ್ಕೆ ದೂರ ಆಕತಿ ಇಲ್ಲ. ಈಗ ಇವ್ರು ಬೆಲದ ಬಾಗಿ ಹೊಡತ್ ಹೇಳಿದ್ರು, ಮತ್ತಿನ ಇಲ್ಲಿ ಅವರು ಗುಲ್ಗಜ್ಜಿ ಕಾಪ್ ಅಂತ ಹೇಳಿದ್ವ. ಇಲ್ಲಿ ಯಾಕೆ ಬರ್ಬೇಕಾಗಿತ್ತ ಅವ್ ಏನಾರು ನೋಡ್ಬೇಕು ಹಸು ಆಸೆ ಆಗೈತಿ ಇಲ್ಲಿಗೆ, ಹೌದಲ್ರಿ? ಅದಕ್ಕ ಕಬ್ಬ ಬದುಕಬೇಕಾಗಿತ್ತಂದ್ರ ನೀರ ನಡು ಒಗದಿವ್ ನಾವ್ ಲ್ಯಾಟ್ರಲ್. ನಿನ್ನ ಬೇರೆ ಅಲ್ಲಿಗೆ ಬರ್ಬೇಕು ನೀ. ಅದಕ್ಕೊಂದ್ ಸೈನ್ಸ್ ಐತ್ರಿ ಅದ್ ಮತ್ತ ಅಲ್ಲಿಗೆ ಬರ್ಬೇಕು ನೀ. ಬೇಕ್ ನೀರ್ ಬೇಕ್ ನಿನಗ ಅಂದಂದ್ರೆ ಇಲ್ಲಿ ನಡು ಬರ್ಬೇಕು ನೀ. 4 ಫುಟಿನ ನಡು ನಮ್ ಲ್ಯಾಟ್ರಲ್ ಐತಿ. ನೀವು ಈ ಗುಲ್ಗಂಜಿ ಕಪ್ಪುತ್ತಾಮೇವು ನೀವು ಒಂದ್ 10 ಲಕ್ಷ ರೊಕ್ಕ ಕೊಟ್ಟು ಅಂದ್ರೆ ಎಲ್ಲಿ ಪರ್ಸು ಯಾವಾಗ ನೀನ್ ಪರ್ಸು ಅಂತಾನ, ಹೌದಲ್ರಿ? ಮತ್ತ ನೀರನ ಕಬ್ಬಿಗೆ ಅಲ್ಲಿ ಮಗ್ಲನ ಕೊಟ್ಟಿವಿ ಅಂದ್ರ ಅದ್ರ ಬೇರ ಸ್ಪ್ರೆಡ್ ಆಗುದಿಲ್ಲ. ಸ್ಪ್ರೆಡ್ ಆಗ್ಲಿಂದ್ರ ಭೂಮಿಯ ಒಳಗಿನ ಸಾಕಷ್ಟು ಪೋಷಕಾಂಶಗಳನ್ನ ತಗೊಳಕ್ ಅದು ಗುದ್ದಾಡಂಗೆ ಇಲ್ಲ. ಯಾವಾಗ ಅದು ಗುದ್ದಾಡೋದಿಲ್ಲ, ಎಲಿ ಆಗಲಾಗಂಗಿಲ್ಲ, ಕಬ್ ದಮ್ ಆಗಂಗಿಲ್ಲ, ಥಿಕ್ನೆಸ್ ಬರಂಗಿಲ್ಲ, ವೇಟ್ ಬರಂಗಿಲ್ಲ. ಇದಕ್ಕೊಂದ್ ಸೈನ್ಸ್ ಐತ್ರಿ ಇದಕ್ಕ. ಯಾಕಂತಂದ್ರಿ ಡಾರ್ವಿನ್ ಎಷ್ಟೋ ಶತಮಾನದಾಗ ಹೇಳೋದು. ಯಾಕಂತಂದ್ರ ಈ ಬೆಳಿ ಏನ್ ಮಾಡ್ತಾರೆ, ಕಾಂಪಿಟೇಷನ್ ಮಾಡ್ತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ತಾವು ಉಳಿಯೋ ಸಲುವಾಗಿ ಹೋರಾಟ ಮಾಡ್ತೈತ್ರಿ. ಈಗ ಬದುಕು ಯಾವ ಸ್ಟ್ರಾಂಗ್ ಇರ್ತೈತಿ ಅದು ಉಳಿತೈತಿ. ಈ ಹುಲಿ ಪಲಿ ನಾವು ಎನಿಮಲ್ ಇದ್ರಾಗ ನೋಡ್ತಿರ್ಲಿಲ್ಲ, ಯಾವ್ದು ಕುಂಟೈತಿ ವೀಕ್ ಐತಿ ಅದನ್ನ ತಿಂದ್ ಬಿಡ್ತೈತ್ರಿ. ಹುಲಿ ಸಿಂಹ ತಿಂದ್ ಬಿಡ್ತಾವ. ಹಂಗ ಯಾವ್ದು ವೀಕ್ ಐತಿ ಕಬ್ಬಿನ ಬರೀ ನಮ್ದು ಸತ್ ಬಿಡ್ತೈತಿ. ಅದು ಯಾವ ಸ್ಟ್ರಾಂಗ್ ಇರ್ತೈತಿ ಅದ್ ಮ್ಯಾಲ ಬರ್ತೈತಿ. ಇದಕ್ ಸೈನ್ಸ್ ಐತ್ರಿ ಅದಕ್ಕ ನಮ್ಮ ಬಂದದ್ದು ಎಲ್ಲಾ ಬೆಳೆದ್ರೆ ನಮ್ದ ರೊಕ್ಕ ಇಡಾಕ್ ಜಾಗ ಸಾಲೋದಿಲ್ಲ. ಎಷ್ಟೋ ಸಾಹಿತಾವ ಮತ್ ಎಷ್ಟೋ ಹುಡ್ತಾವ. ಅದಕ್ಕೆ ಕೊಟ್ಟಾರ ಲೆಕ್ಕಾಚಾರ ಎಷ್ಟ್ ಅಡಿ ಸಾಲ್ ಮಾಡ್ಬೇಕು, ನೆಲ ಹೆಂಗ್ ತಯಾರು ಮಾಡ್ಬೇಕು, ಯಾವ ಬೀಜ ಹಚ್ಬೇಕು, ಇದೆಲ್ಲ ಹೇಳ್ಕೊತ ನಿಂತ್ರ ಒಂದ್ ದಿವ್ಸ ಅಂತೂ ಸಾಲೋದ್ರ ಕತ್ತಿ. ಯಾಕಂತಂದ್ರ ನಾ ಪಾಳೇಕರ್ ಅವ್ರ ಜೋಡಿ ಬೇರೆ ರಾಜ್ಯಕ್ಕ ಬೇರೆ ಬೇರೆ ರಾಜ್ಯಗಳಿಗೆ ಅಡ್ಡಾಡಿನ ಅವ್ರ ಜೋಡಿ. ಅವ್ರ ಕರ್ಕೊಂಡ್ ನಮ್ ಜೋಡಿ. ಯಾಕಂತ ಸುಮಾರು ಒಂದ್ 25 ವರ್ಷದಿಂದ ಅವ್ರು ಹೆಂಗೋ ನಾನು ನ್ಯಾಷನಲ್ ಅವಾರ್ಡ್ ತಗೊಂಡದ್ ಅವ್ರಿಗೆ ಯಾರೋ ಹೇಳಿದ್ರು. ಹೇಳಿದ ಕೂಡಲೇ ಅವರ ಖುದ್ದಾಗಿ ಫೋನ್ ಮಾಡಿದ್ರು ನನಗ. ಫೋನ್ ಮಾಡಿದ ಕೂಡಲೇ ಬರ್ತನ್ರಿ ತಂದ್ ಕೇಸಿಂದ ಬೆಳಗಾವದಾಗ ಒಂದ್ ಸಮ್ಮೇಳನ ನಡೆದಿತ್ತು, ಅಲ್ಲಿ ಹೋಗಿ ಭೇಟಿ ಆದ್ನಿ. ಆ ನಂತರ ಬೇರೆ ತಮಿಳ್ನಾಡ, ಮಹಾರಾಷ್ಟ್ರ, ಆಂಧ್ರ ಕೆಲವೊಂದ್ ರಾಜ್ಯಗಳಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ರೈತರಿಗೆ ನಮ್ ಕಡೆಯಿಂದ ಮಾಹಿತಿ ಹೇಳಿಸಿರ ಅವ್ರು. ಬರೀ ಕಡಿಲ್ ಬರ್ರಿ ನಾಳೆ ಬರ್ರಿ. ಏನಾಕೈತಿ ಅಂದ್ರಿ ನನಗ ಒಂದ್ ಅನ್ಸಿದ ಲೆಕ್ಕಾಚಾರ ಫಸ್ಟ್ ನಾವ್ ನೆಲ ತಯಾರು ಮಾಡುದು. ನೆಲ ಹೆಂಗ್ ತಯಾರು ಮಾಡ್ಬೇಕು ಬಾಳ್ ಮುಖ್ಯ ಐತ್ರಿ. ನೆಲ ತಯಾರು ಮಾಡಿದ್ವಿ ಅಂದ್ರೆ ನಾವ್ ಅರ್ಧ ಗೆದ್ದಂಗ. ನಾವು ಹೆಲ್ದಿ ಸಾಯಿಲ್ ನಮ್ಮಲ್ಲಿ ತಯಾರಾತಂದ್ರ ಹೆಂಗ್ ಮಾಡ್ಬೇಕು? ಹಸಿರೆಲೆ ಗೊಬ್ಬರಗಳಂತೂ ಮಸ್ಟ್ ಅಂಡ್ ಶುಡ್ ಹಾಕಬೇಕ್ರಿ ನಾವು. ಸಣ್ಣ ಬಾಡ ಇನ್ ಕಬ್ಬ್ ಹಚ್ಚೋದ್ ಮುಂದ್ ಐತಿ ಅಂದ್ರ ಬಿಫೋರ್ ಒಂದ್ 2 ತಿಂಗಳ ಅವತರ್ನ 1 ಅಥವಾ 2 ಸಲ ಮೊಗ್ಗು ಹೊಡ್ಕೊಂಡ್ ಬಿಟ್ಟಿವಿ ಅಂದ್ರ ನಮ್ ನೆಲ ಇಟ್ಟು ತಾಕತ್ತಾಕತಿ. ಆಟೋಮೆಟಿಕ್ಲಿ ಒಂದ್ 10 ಟನ್ ಆಟೋಮೆಟಿಕ್ಲಿ ಹೆಚ್ಚಾಗಿ ಬಿಡತೈತ್ರಿ. ಸಣ್ಣ ಬಾಗ್ಲಿ ಡೈಂಚ್ ಆಗ್ಲಿ ನಾವ್ ಹಾಕೊಂಡ್ ಅದನ್ನ ಭೂಮಿಗೆ ಸೇರಿಸ್ಬಿಟ್ಟು ಅಂದ್ರ ಅದ್ರ ತಕ್ಕಂಗ ಮತ್ತೇನೈತ್ರಿ ನಮ್ಮ ತಿಪ್ಪಿ ದನಗಳು. ನಾನು ಏನ್ದಾವ್ರಿ ತೋಟದಾಗ ಒಂದ್ 10,000 ಕೋಳಿದನ್ನು, ಒಂದ್ 100 ಆಡ ಹೋತ ಇವನ್ ಮಾಡಿರ್ತೀವ್ರಿ. ಮತ್ತ ಆಕಳ ಎಮ್ಮಿ ಅವಟ್ ಸರ್ಕಸ್ತಾವ. ಹಿಂಗಾಗಿ
ಈ 2 ತಿಂಗಳಿಗೊಮ್ಮೆ ನನಗೊಂದ್ 8ರಿಂದ 10 ಟನ್ ಕೋಳಿ ಗೊಬ್ಬರ ಸಿಗ್ತದೆ. ಇವು ಎಲ್ಲ ಇರುವುದರಿಂದನೂ ನನಗೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಬೀಳಿಲ್ಲ. ಹಿಂಗಾಗಿ ಆಟೋಮೆಟಿಕ್ಲಿ ಇವತ್ತ ನಮ್ಮ ಬೋದ್ ಅದು ಹಿಂಗ್ ಹಿಂಬಿಡ್ಲಿ ಜೋರ್ಲಿ ಒದ್ದೆ ಅಂದ್ರೆ ಇಡೀ ಬೋಧನ ಹೊಡೆದ್ ಹೋಗತ್ ನಮ್ದು. ಹಾ. ಬೋದ್ ಎಲ್ಲಾನು ಬಸಂತಕ್ಕೆ ಬಿದ್ದೈತೆ ನಿಮ್ಗೆ. ಹಿಂಬಿಡ್ಲಿ ಒದ್ರ ಬೋದ್ ಹೊಡಿತೈತಿ ಅಂದ್ರೆ ಈಗ ನಾವ್ ಇಲ್ಲಿ ಒದ್ದಿವ್ ಅಂದ್ರೆ ನಮ್ದು ಹಿಂಬಿಡ್ ನೋವು ಆಕತಿ. ಅದಕ್ಕೆ ಏನಾತ್ರಿ ಹಂಗಾರ ಏನಾತು ನಾವ್ ಏನ್ ಸೇರ್ಸಿದ್ವು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅದು ಏನೇ ಆಗಿರ್ಲಿ ಯಾವ್ದಾಗ್ಲಿ ವೇಸ್ಟ್ ಮಟೀರಿಯಲ್ ಪ್ಲಾಂಟ್ ಆಗ್ಲಿ ಎನಿಮಲ್ ಆಗ್ಲಿ ಯಾವ್ದಾಗ್ಲಿ ಅದನ್ನ ನಾವು ಭೂಮಿಗೆ ಸೇರ್ಸ್ಕೊತ ಹೋದ್ರೆ ನನಗೊಂದ್ ಲೆಕ್ಕಾಚಾರ ಬತ್ತ. ಆನಂತರ ನಮ್ ಬಾಬಾನು ಹೇಳ್ತಾ ಏನೋ ತಿಪ್ಪಿ ಗೊಬ್ಬರ ಹಾಕವ್ ಅವ್ರ ಅಪ್ಪನ ಹಂಗ್ ಬೆಳಿತೈತಿ ಅದಕ್ ಮಾಡಿಸೋಳ ಅಲ್ಲಿ ಅಡ್ಡಾಡ್ತಿ ಇಲ್ಲಿ ಅಡ್ಡಾಡ್ತಿ ಅಂತ ನಮ್ಮ ಅಪ್ಪ ಬೇದ್ ನನಗ್ರಿ 40 ವರ್ಷದಿಂದ ಸ್ಟಾರ್ಟಿಂಗ್ ನಾವ್ ಒಕ್ಕಲ್ತನ ಬಂದಾಗ. ಆನಂತರ ಅವ್ ಅಂದದ್ದು ನನಗ ಅನುಭವ ಸರಿ ಅನ್ಸಾಕೈತ್ರಿ. ಇವತ್ ನಾನ್ ನೋಡ್ರಿ ಪ್ರತಿ ಬೆಳಿಬೇಕಾರ ನಾ ಸಾಲ್ ಕೊರಿಕಿಂತ ಮೊದಲು ರೂಟ್ರ ಹೊಡಕಿಂತ ಮೊದಲು ಇವತ್ತಿ ಗೊಬ್ಬರ ಹಾಕ್ಲಾರ್ದ ಯಾವ್ದೋ ಬೆಳೆಯಾಗಿಲ್ಲ. ಪ್ರತಿ 4 ತಿಂಗಳಿಗೊಮ್ಮೆ ಗೊಂಜಾಳ ತೆಗೆದ್ರು ಹಾಕಿರ್ತೀವಿ, ವರ್ಷಕ್ಕೊಮ್ಮೆ ಕಬ್ಬ್ ತೆಗೆದ್ರು ಹಾಕಿರ್ತೀವಿ. ಒಟ್ಟ ಇವತ್ ನಾ ಹೆಂಗ್ ಬೆಳಿ ತೆಗದನ್ಪಾ ಅಂತಂದ್ರೆ ನಿಮ್ಗೆ ವಿಚಿತ್ರ ಆಗ್ಬೋದು. ಅತಿ ಕಡಿಮೆ ನೀರ್ ನಂದ ಈಗ ಒಂದ್ ಸ್ವಲ್ಪ ಸುಧಾರಣೆ ಆಗೈತಿ. ಮತ್ ಈ ವರ್ಷ ಮತ್ ಜೀರೋಕ ಬತ್ತು. ಒಂದು 20 ವರ್ಷದಿಂದ ನಮ್ದು 1 ಇಂಚ್ ನೀರ್ ಇತ್ತು. ಒಂದ್ 10-12 ಎಕರೆ ಜಮೀನ್ ನಮ್ದು 1 ಇಂಚ್ 2 ಇಂಚ್ ಹೋಗದಿಲ್ಲ. ಒಟ್ಟ 1 ಇಂಚ್. ಧಾರವಾಡ ಯೂನಿವರ್ಸಿಟಿ ಸೈಂಟಿಸ್ಟ್ ಗಳು ಹೇಳಿರ ನನಗ ಏನ್ರಿ ರುದ್ರಪ್ಪ ಅವರು ನಮ್ಮ ತೋಟದಾಗ ಇದು ಯೂನಿವರ್ಸಿಟಿ ಒಳಗ 100 ಬೋರ್ ಇರ್ಬೇಕು. 100 ನಮ್ದು ಅಟ್ಟು ಕ್ಷೇತ್ರ ಒಟ್ಟ ನೀರ ಹಾಯವಲ್ರಿ. ಏನು ಹೆಂಗಾರ ಮಾಡತ್ತೀರಿ ನೀವು ತೋಟಕ್ ಬಂದ್ರ ನೋಡಾಕ್ರಿ. ನಮಗೂ ಒಟ್ಟು ಬಂದ್ ಯೂನಿವರ್ಸಿಟಿ ಸೈಂಟಿಸ್ಟ್ ಗಳು ಹೇಳ್ರಿ ಅಂದು ಏನಿಲ್ಲ ಸರ್ ನಾವು ಪ್ರತಿಯೊಂದು ಒಂದು ಡ್ರಾಪ್ ಏನ್ ಬೀಳ್ತತಿ ಅದ್ ನಮ್ ರೂಟಿಗೆ ಹೋಗ್ಬೇಕು ಆ ಟೈಪ್ ಮಾಡ್ಕೊಂಡ್ ಡ್ರಿಪ್ಲೆ ಮಾಡ್ಕೊಂಡ್ ಮಾಡಾಕತ್ತೀವಿ. ಮತ್ತೆ ಹೈ ನೀರ್ಲಿ ಅದು ಆದ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರಿ. ಅದಕ್ಕ ಇಲ್ರಿ ಆ ವಿಚಾರ. ಫಸ್ಟ್ ನಾವು ಇವತ್ತು ಕುರಿ ಗೊಬ್ಬರ ಆಗ್ಲಿ ಆಕಳದಾಗ್ಲಿ ಮತ್ತ ಎಮ್ಮಿದಾಗ್ಲಿ ಸಗಣಿ ಗೊಬ್ಬರ ಅದ್ ನೋಡಿ ಸೇರ್ಸು. ಸಾಲ್ ಕೊರಿಕಿಂತ ಮೊದಲು ಹೇಳ್ತಾನೆ ಸಾಲ್ ಕೊರಿಕಿಂತ ಮೊದಲು ಇವನ್ನೆಲ್ಲಾ ಸೇರ್ಸ್ಕೊಂಡು ಪದ್ಧತಿ ಮಾಡಿ 5 ಫೂಟು ಅಥವಾ 6 ಫೂಟು ಬಾಳ ದೂರ ಬೇಡ್ರಿ. 4 ಮಾಡ್ರಿ 4 ಮಾಡ್ರಿ 5 ಮಾಡ್ರಿ ಸಾಕತ್ತ. ಯಾಕಂದ್ರೆ 10 ಬೆಳೆದನ್ನ 20 ವರ್ಷದಿಂದ 10 ಫೂಟಿನ ನಂತರ 45 ಟನ್ ಬಿತ್ತರಿ ಆಗದ. ಮುಂದ ಆನಂತರ ಏನ್ ಮಾಡ್ರಿ ಆನಂತರ ರೀ ನೀವ ಯಾರನ್ನೂ ಹಚ್ಚಂಗಿಲ್ಲ, ಯಾರ ಮೇಲೂ ವಿಶ್ವಾಸ ಇಲ್ಲ. ನೀವ ಗಿಡದ ಕುಂಡ್ರದು ಕಟ್ ಮಾಡೋದು ನೀವ ಒಂದ ಕಣ್ಣ ಉಳಕೈತಿಲ್ ನೋಡೋದು, ಬೇರ್ ಬಂದಾವನ್ ನೋಡುದು. ಇದಕ್ಕ ತಳದದ್ 4ನೇ ಭಾಗ ಕಬ್ಬನ ಹಚ್ಚಂಗಿಲ್ಲ ಅದ್ ನೋಟ ಬಟ್ ಸುಮ್ ತೆಗೆದು ಹೋಗದ್ ಬಿಡದ್ರಿ. 4ನೇ ಭಾಗ ಕಬ್ಬಣಿ ಕಳದ ತೆಗೆದ್ ಬಿಡದ್ರ ಅದನ್ನ. ಮತ್ ಹುಳಕ್ ತೆಗಿದ್ರಿ. ಮತ್ ದಂಡಿದಂತೂ ಅದನ್ನ ಪ್ರತಿಯೊಂದು ಕಣ್ಣನ್ನು ಬಿಡಂಗಿಲ್ಲ. ಬೇಕಾದಟ್ಟ ಸುಳಿಯಾಗಿರ್ಲಿ ಅದು ಬಹಳ 95% ಜರ್ಮಿನೇಷನ್ ಒಟ್ಟು ಬರ್ತೈತ್ರಿ. ಅದು ಗ್ಯಾರಂಟಿ ಭಾಳ ಚಲೋ. ಅದು ಹಿಂದಕಿನವ್ರು ಅದಕ್ಕ ಅದನ್ನ ವಾಡಿ ಅಂದ ಸ್ವಾಗಿ ಐತಿವಲ್ಲ ನಾವು ಅದನ್ನ ಉಪಯೋಗ ಮಾಡ್ತಿದ್ರು. ಅಟ್ ಮಾಡಿ ಕೇಸಿಂದ ಕಬ್ಬ 8 ಫೂಟ್ ಅಂತಾರ ಪರ್ಸೋರು ಹೇಳ್ತಾರ. ಮೇಲೆ ಸಾಲ ಗುಮ್ಮಾಗಿರ್ಲಿ ನಾಳೆ ನಿಮ್ ಕಬ್ಬ್ ಬೆಳಂಗಿಲ್ಲ ಅಂತ ಹೇಳಿ ಹೇಳ್ತಾರ. ಮೇಲೆ ವಾಟ್ಸಪ್ ಗ್ರೂಪ್ನಾಗ ನೋಡ್ತಿರ್ತೀವಿ ನಾವು. ಅದು ಹೇಳೋದ್ರಾಗ ಸತ್ಯ ಐತಿ. ಯಾಕಂತಂದ್ರ ನಾಳೆ ನಮ್ ಕಬ್ಬ ನಾವ್ ನೋಡ್ರಿ ಈಗ ಇಲ್ಲಿ ಕಂಬ ಇಟ್ಟಾರ ಇವ್ರು ಹಂಗ ಮ್ಯಾಲ ಇಟ್ಟಿದ್ರಂದ್ರ ಬೀಳ್ತತ್ರಿ. ಅಕಸ್ಮಾತ್ 1 ಫೂಟ್ ಅದು ಗುಮ್ ಹೋಗುದ್ರಂದ್ರ ಬೀಳಂಗಲ್ಲ ಅದ. ಹಿಂಗ್ ಲೆಕ್ಕಾಚಾರ ನಮ್ದು 1.5 ಫೂಟ್ ಸಾಲ ನಮ್ಮ ರೇಜರ್ಲಿ ಕೊರದು ಅಂದ್ರಿ ಅದನ್ನ ಮುಸ್ತೀವಿ ಮತ್ 1.5 ಫೂಟ್ ಮ್ಯಾಲ ಬರ್ತೈತಿ. ಎಷ್ಟಾತು 2.5 ಫೂಟ್ರ ನಮ್ದು ಕಬ್ಬು ಗುಮ್ಮಿಗೆ ಹೋದಂಗಾತ. ಅಂದ್ರೆ ನಾಳೆ ಅಂತ ಮಳಿಗಾಳಿ ಬಂದ್ರು ಬೀಳಂಗಿಲ್ಲ. ನಮ್ ಬೇರ್ ಸಡ್ಲಾಗ ಬಿತ್ತಂದ್ರೆ ಏನಾಕತ್ರಿ ಮುಗ್ದ ಹೋಗ್ತಾರ ಅಲ್ಲಿಗೆ. ಅದ ಬೇರ್ ಸಡ್ಲಾಕವ ತೂಕ ಕಡಿಮೆ ಆಕತಿ. ನಾನಾ ತರ ಒಳಗೆ ಇಲಿ ಆಗ್ಲಿ ಏನಾಗ್ಲಿ ನೀರ್ ಏನಾಗತ್ತೆ ಅದು ಗೊತ್ತಾಗೋದಿಲ್ಲ. ಹಿಂಗಾಗಿ ನಾವು ಸದೃಢವಾಗಿ ಬೋಧಿ ಎರ್ಸುವಾಗೊಂಡ್ರಿ ಮತ್ ಮೊದಲು ಸಾಲ ಕೊರಿವಾಗೊಂಡ್ರಿ. ಹಿಂಗ್ ಮಾಡ್ಕೊಂಡ ಪದಸರಿ ಮತ್ತ ಲೇಬರ್ನ ಒಟ್ಟ ಹಚ್ಬಾರ್ದು. ಯಾವಾಗಿಂದ್ರಿ ಕಬ್ಬು ತುಳಿಯಾಗಿ ಹಿಡ್ಕೊಂಡ ಕಬ್ಬಿನ ಬೀಜ ಆಯ್ಕೆ ಮಾಡುವಾಗ ಹಿಡ್ಕೊಂಡ ಇನ್ನೇನ್ ಕಡತ್ ತರಾಕರು ಟ್ಯಾಕ್ಟರ್ಲಿ ಅದ್ರ ಹಚ್ರಿ ಅದ ಟೈನರ. ಯಾಕಂತಂದ್ರಿ ಒಂದ್ ಹುಳಕ್ಕಿತ್ತಂದ್ರು ನಾವ್ ಒಂದ್ ಕಣ್ಣು ಗ್ಯಾಪ್ ಆಕತಿ. ಅಲ್ಲಿ ಅವೆಲ್ಲರ ನೆಸ್ಕಾಳಜಿ ಮಾಡಿಬಿಟ್ಟಂದ್ರ ನಾವ್ ನಂಬರ್ ಆಫ್ ಪ್ಲಾಂಟ್ಸ್ ನಾವು ಅದನ್ನ ಕಾಯ್ಕೊಲಿಲ್ಲ ಅಂದ್ರ 1 ಎಕರೆದಾಗ ಸಸಿಗಳ ಸಂಖ್ಯೆ ಬಾಳ ಮುಖ್ಯ ಐತ್ರಿ. ನಮ್ದು ಏನದ ಅಂದಾಜು 40,000 1 ಎಕರೆ ಏನ್ ಕೊಟ್ಟಿರ್ಬೇಕು. 1 ಕಿಲೋ ಕಬ್ಬ ಆದ್ರೂ ಏಟ್ ಆತ್ ನೋಡ್ರಿ 80 ಟನ್ ಒಂದ್ ಲೆಕ್ಕಾಚಾರ ಹೇಳ್ತಾರ. ಆ ರೀತಿ ಎವರೇಜ್ ನಾ ಕಡಿದ ಅಷ್ಟು ಇಲ್ಲಿ ತನ 90 ಟನ್ ತೆಗದೇನಿ ಹ್ಯಾಸ್ಟ್ ರೀ. ಅದ್ರ ಮೇಲೆ ಆಗಿಲ್ಲ ನನಗೂ. ಮತ್ತ ಅದು ಒಂದು ಎಟ್ಟಂದ್ರ 16-17 ತಿಂಗಳ ಕಬ್ಬರಿ ಸಮೀರ್ವಾಡಿ ಫ್ಯಾಕ್ಟ್ರಿಗೆ ಹೋತದು. ಆ ನಂತರ 90 ಸಮೀಪ ಆಗಿಲ್ಲ. ಮತ್ತೆ ಹೊಡಬಳ್ಳಿ ನನಗ ಆಗಿಲ್ಲ ಇವತ್ತಿನವರೆಗೂ. ಅದು ಗಂಗಾವತಿ ಕಬ್ಬು 19 ಟನ್ ಹೊಂಟದ್ದ. ಹಿಂಗಾಗಿ ಸರ್ ಅದನ್ನ ಏನ್ ಮಾಡುದು ನಂತರ ನಿಮ್ಗೆ ಸಾಧ್ಯ ಇತ್ತಂದ್ರ ನಡು ಬೋದ್ ಮಾಡ್ಕೊಂಡ್ ಮತ್ತೊಮ್ಮೆ ನೀವು ಸಣ್ಣ ಸೊ ತೆಳ್ಳಗ ಒಂದೇ ಸಾಲ ನಟ್ ನಡು 2 ಕಬ್ಬಿನ ಸಾಲಿ ನೋಡು ಮತ್ತೊಮ್ಮೆ ಸಣ್ಣಬಾರ ಏನೋ ಸಾಧ್ಯ ಆದ್ರೆ ಡೈಂಚಾರ ಮತ್ತೊಮ್ಮೆ ಹಾಕೋದು. ಅದೀಗ ಅನ್ಸಾಕೈತ್ರಿ ನನಗ. ಇದೇನ ಸಂಜೀವಿನಿ ಅಂತ ಹೇಳಿ ಕಬ್ಬು ಕಟಾವಾದಿನ ಅದನ್ನ ರವದಿನ ಮುಟ್ಟಿಲ್ಲ. ಮ್ಯಾಲಿಂದ ಬೋದ್ ದಟ್ಟ ತಗದ್ನಿ ಕೆಳಗ್ ನಡು ಹಾಕಿಬಿಟ್ನಿ. ಇವತ್ ನನಗ ಒಟ್ಟು ಮಳಿ 0 ಆಗೈತಿ ಅಂದ್ರೂ ಕೆಳಗಡೆ ರವದಿ ತೆಗದ್ರ ಹಸಿನ ಐತಿ ಇವತ್ತಿನವ್ರಿಗೆ.
ಮ್ಯಾಲ ಒಂದೊಂದ್ ಹನಿ ಡ್ರಿಪ್ ಬೀಳ್ತತಿ ಇಟ್ಟು ಜೀವಂತ ಹಿಡದತಿ ಹತ್ರ ಇಟ್ಟ ನಂಬರ್ ಈ ದೊಡ್ಡ ಅನಾಹುತ ಮಳಿಗಳು ಆಗ ಇವತ್ತಿನವರೆಗೂ ಜೂನ್ ಜುಲೈ ಬತ್ತು ಇವತ್ತಿನವರೆಗೂ ಆಗೋಲ್ಲ ಅಂತ ಟೈಮ್ನಾಗೂ ನಾವು ಮಲ್ಚಿಂಗ್ ಅನ್ನೋದು ಎಷ್ಟು ಮುಖ್ಯ ಆಕತಿ ಅನ್ನೋದು ನಿಮ್ಗೆ ಹೇಳಿದ್ದೆ ನಾವು ಈಗ ಕಬ್ಬಿನ ರವದಿ ಅಟ್ಟು ಸುಟ್ಟು ಬಿಟ್ಟು ಅಂದ್ರ ಅದೇನು ಇಲ್ಲ ಇಲ್ರಿ ಒಣಗಿ ಬರ್ಕ್ ಬಿಟ್ಟು ನೆಲ ಕಲಾಸ್ ಕಬ್ಬ ಇಲ್ಲಿ ನಾವ್ ಕೆಲವೊಂದ್ ಜಕ್ನೂರ್ಗೆ ಅದು ನೋಡಿದ್ವು ಹೊಳಿ ತೆಳಗೈತಿ ಮೇಲಿನ ಕಬ್ಬಿನ ಪಡಗಳು ಒಣಗಿದ್ವು ಹಿಂಗ್ಯಾಕಪ್ಪ ಅಂದ್ವಿ ಏನ್ ಮಾಡಿದ್ರಿ ಏನ್ ನೀರ ಕೆಲಸ ಆಗವಲ್ದ್ರಿ ತಿರ್ಗವಲ್ದ್ರಿ ಹಿಂಗಾಗಿ ಒಣಗ್ಯಾವ್ರಿ ಅಂದ್ರ ಮಹತ್ವ ಎಟ್ಟೈತಿ ಅಂದ್ರಿ ಈ ಕಬ್ಬಿನ ರವದಿದು ಅಥವಾ ಮಲ್ಚಿಗದ್ದು ಬಾಳ ಮುಖ್ಯ ಐತಿ ಮತ್ತ ಅದ್ರೊಳಗೆ ಏನಾಕತ್ರಿ ಎರಿಹುಳ ತಯಾರಾಕ ತೆಳಗಡೆ ಮುಂದ್ ನಾವು ನೀರ್ ಹಸುವಾಗ ಒಂದ್ ಸ್ವಲ್ಪ ಸಗಣಿ ಗೊಬ್ಬರ ಅಟ್ಟ ಏನಾರ ಬಿಟ್ಟು ಅಂದ್ರಿ ಮತ್ ಹಸಿದ ಸಗಣಿ ಅದನ್ನಟ್ಟು ಬಿಟ್ಟು ಅಂದ್ರ ಮತ್ತ ಕೆಲವೊಂದ್ ಈಗಂತೂ ನೆಕ್ಸ್ಟ್ ಮತ್ತ ಇವ್ ಕಲ್ಚರ್ಗಳು ಬಂದಾವು ಇವ್ ತುರ್ನು ಬಿಡ್ಬೋದ್ರಿ ಹಿಂಗ್ ಬಿಟ್ಟು ಆರಾಮ್ ಪದಸರಿ ಮಾಡಿ ಬೋದ್ ಏರ್ಸ್ಕೊಂಡ ಹದಸರಿ ಮಾಡ್ಕೊಂಡ್ ಹೋದ್ರ ಅಂದಾಜ್ ಒಂದ್ 56 ಟನ್ ಅಥವಾ ಒಂದ್ 70 ಟನ್ ಸುಮ್ ಆರಾಮ್ ಹಾ ನಾವ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಮೇನ್ ಮುಖ್ಯ ಐತ್ರಿ ನಾ ಅಂತೂ ರಾಸಾಯನಿಕ ನೀ ಏನಪ್ಪ ಹಿರಿಯ ಗೊಬ್ಬರ ಹೇಳಿ ಬೇಡಕತ್ತಿ ಅದ ಹಾಕ್ರಿ ಅದನ್ನ ತಲೆ ಕೆಡಿಸ್ಕೋಬೇಡ್ರಿ ನೀವು ಯಾಕಂತಂದ್ರ ನಾವ್ ಬಿಟ್ಟದ್ವಿ ಅದನ್ನ ಬೇಡ ಆ ರೀತಿ ತಪಸ್ ಆಗ್ಬೇಕಾರ ಅದ ಆಗರಿಲ್ರಿ ಅದ ಆ ರೀತಿ ನೆಲ ತರ್ಬೇಕಾರ ಆ ರೀತಿ ಬಾಳ್ ದನ ಹೋಯ್ತಿರಿ ಅದ ಯಾಕಂತಂದ್ರ ನನಗ ಅನುಭವ ಆಗೈತಿ ಯಾಕಂತಂದ್ರ ನಾ ನೂರಾರು ಸೆಮಿನಾರ್ಗಳು ಹೋಗೇನಿ 16 ನ್ಯಾಷನಲ್ ಅವಾರ್ಡ್ಗಳು ತಗೊಂಡೇನಿ ನಾನು ಸಾಕಷ್ಟು ನಮ್ ಮಗ್ಲ್ ಸೀಮೆವನ ಇನ್ನ ಬದಲಾವಣೆ ಆಗಿಲ್ಲ ನನಗೆ ಮಾಡಕ್ ಆಗಿಲ್ಲ ನನಗೆ ನನ್ ಮಗ್ಲ್ ಸೀಮೆವನ ಅವು ಸೀಮೆ ಸಂಬಂಧ ಜಗಳಿದ ಸಂಬಂಧ ಅವ್ರಿಗೆ ನಮಗ್ ಮಾತಾರಂಗಿಲ್ಲ ಇದು ಕತಿ ಅದನ್ನ ಬಿಡುನ್ರಿ ಬೇರೆ ದೂರ ಮಗ್ಲ್ದ ತೋಟಗಳವ್ರಿ ಅಯ್ಯೋ ಅದೆಲ್ಲ ಕೆಲಸ ನೀ ಎಲ್ಲ ಹೇಳ್ತಿ ನೀಗ್ ಬಾಳ ಗುದ್ದಾಡ್ತಿ ಬಿಡಪ್ಪ ಮರ ನಮಗ ನಿನ್ನಂಗ್ ಗುದ್ದಾಡೋದ್ ಆಗೋದ್ ಬಿಡಪ್ಪ ನಿನ್ನಂಗ್ ಗುದ್ದಾಡೋದ್ ಆಗೋದಿಲ್ಲ ಹಿಂಗಾಗಿ ನಾವ್ ಏನತ್ಲ ಯೂರಿಯಾ DAP ಮತ್ತ ನಾ ಏನತ್ತನ್ರಿ ನೀವ್ ಹೆಸ್ ತೆಗದಾರಿಲ್ಲೋ ನೀವು ಸಾಲ್ನ್ಯಾಗ ಯಾಕದಾರಿ ತನ್ನ ನಾನು ನಿಮ್ಕಿಂತ ಸಾಲಿಲ್ಲ ನಂದ್ ಒಟ್ಟ ದೇನೇನೆ ಇಲ್ಲ ನಂದ ಮತ್ತ ನಾ ಟನ್ನೇಜ್ ನಿಮ್ಕಿಂತ 5-10 ಟನ್ ಕಡಿಮೆ ತೆಗದೇನೆ ತಿಳ್ಕೋರಿ ಯಾವಾಗೂ ತೆಗದಿಲ್ಲ ನಾ ನ್ಯಾಷನಲ್ ಲೆವೆಲ್ದಾಗ ನಾನು ಅವಾರ್ಡ್ಗಳು ಕಬ್ ನ್ಯಾಷನಲ್ ಲೆವೆಲ್ ಅರಿಶ್ ನ್ಯಾಷನಲ್ ಲೆವೆಲ್ ಗೋಧ್ ನ್ಯಾಷನಲ್ ಲೆವೆಲ್ ಬದನ್ ನ್ಯಾಷನಲ್ ಲೆವೆಲ್ ಇಡೀ ನಮ್ಮ ಮನ್ಯಾನವ್ರ ಒಕ್ಕಲ್ತಾನ ಮಾಡೋದು ನ್ಯಾಷನಲ್ ಅವಾರ್ಡ್ ಮತ್ತ ಆರ್ಗ್ಯಾನಿಕ್ ಇಂಡಿಯಾ ಆರ್ಗ್ಯಾನಿಕ್ ದಾಗ ನ್ಯಾಷನಲ್ ಅವಾರ್ಡ್ ಮತ್ತ ಅಸ್ಪಿ ಫೌಂಡೇಶನ್ ನ್ಯಾಷನಲ್ ಅವಾರ್ಡ್ ಇನ್ನೋವೇಟಿವ್ ಫಾರ್ಮರ್ ಪೋಸಾ ಕ್ಯಾಂಪಸ್ ಡೆಲ್ಲಿ ಅಲ್ಲಿ ನ್ಯಾಷನಲ್ ಅವಾರ್ಡ್ ಹಿಂಗ್ ಸುಮಾರು ಒಂದ್ 10-12 ನ್ಯಾಷನಲ್ ಅವಾರ್ಡ್ಗಳು ನಾ ತಗೊಂಡ್ರು ಇವತ್ತ ಕಡಿಮೆ ಹೆಂಗ್ ಬೀಳ್ತೈತಿ ಹೇಳ್ರಿ ಇಳುವರಿ ಮತ್ತ ನ್ಯಾಷನಲ್ ಲೆವೆಲ್ದಾಗ ಗುರುತಿಸ್ಕೊಂಡ್ ಮತ್ ನನಗೆ ಯಾವ ಆ ಸಾಹೇಬ್ ಸಹಾಯ ಮಾಡ್ಯಾನು ಈ ಸಾಹೇಬ್ ಮಾಡ್ಯಾನು ಯಾವ ಸಾಹೇಬ್ ಮಾಡಿಲ್ಲ ಎಲ್ಲಾ ನಾನು ಇಂಗ್ಲಿಷ್ನಾಗ ಬರ್ದೇನೆ ಅಪ್ಲಿಕೇಶನ್ ನಾನು ಹಾಕೇನಿ ನಾನು ಹೋಗಿ ಡಿಲ್ಲಿಗೆ ಇಂಟರ್ವ್ಯೂ ಮಾಡೇನಿ ಅವ್ರಿಗೆ ಇಂಟರ್ವ್ಯೂ ಕೊಟ್ಟು ಬಂದನಿ ಇಂಗ್ಲೀಷ್ ಹಿಂದಿ ಒಳಗ್ ಮಾತಾಡೇನಿ ಹಿಂಗಾಗಿ ಒಟ್ಟಾರೆ ಇವತ್ತೇನಪ್ಪಾ ಅಂದ್ರ ನಾ ಬಾಳ ಆರಾಮದಾನಿ ಇವತ್ ಬಾಳ ಆರಾಮ್ ಇವತ್ತ ನಾವ್ ದೇನೇನ ಮಾಡಿಲ್ಲ ಅಂದ್ರ ಆರಾಮಲ್ರಿ ಮಾಕೊಂಡ್ ಕೂಡ್ಲೆ ಕೂತ್ ಕೂಡ್ಲೆ ನಿದ್ದೆ ಬರ್ತೈತಿ ಮತ್ ನಾವ್ ಎದಕ್ ಮಾಡೋದು ಇದನ್ ಕತಿ ಊರ್ ಸಾಲ ಹಣ್ಣೊಂದ್ ಮಾಡ್ಕೊಂಡ್ ಕೇಸಿಂದ ನಾವು ಕಬ್ಬ್ ಬೆಳೆದಿವಪ್ಪ ಅಂದ್ ಯಾವನೆಲ್ಲಾರು ಸಾಲ ತಂದ ಅವಗ್ ಬಡ್ಡಿ ಹಂಗ್ ಕೊಟ್ರ ರೊಕ್ಕ ಕತಿ ನಾವು ಹೆಂಡ್ರು ಮಕ್ಕಳು ನಾವು ಬೆವ್ರ ದುಬ್ಬದ್ರ ಬೆನ್ನಿನ ಹುರಿರ್ಲಿ ನೀರ್ ಸೋರಿ ಅದಕ್ಕ ತೆಲಿಲೇ ಒಕ್ಕಲ್ತಾನ ಮಾಡ್ಬೇಕಾಗೈತ್ರಿ ಈಗ ವಾತಾವರಣ ಬುದ್ಧಿ ಲದ್ದಿಲೆ ಮಾಡುವಂಗಿಲ್ಲ ಈಗ ಬುದ್ಧಿಲೆ ಮಾಡ್ಬೇಕಾಗೈತಿ ಅದಕ್ಕ ದಯವಿಟ್ಟು ಇದ್ ಏನಾಕೈತಿ ಅಂದ್ರ ಕಬ್ಬ ಯಾಕೆ ಕಬ್ಬಿಗೆ ಗಂಟು ಬಿದ್ದದ ಅಂದ್ರ ಏನಾಯ್ತ್ರಿ ಇದು ಆಲಸಿ ಬೆಳಿ ಇದು ಯಾವ್ದು ರೋಗ ರುಜಿನಿಗೂ ಹಣಿದಿಲ್ಲ ಇದ ಏನ್ ಹುಳ ಕಡಿಲಿ ಏನ್ ಕೀಟ ಬರ್ಲಿ ಬೇಕಾದಾಗ್ಲಿ ಒಂದ್ 34 ಟನ್ ಕಾಯಂ ಬರ್ತೈತಿ 34 ಟನ್ ಅಂದ್ ಕೂಡಲಿ ಈಗಿನ ಲೆಕ್ಕಾಚಾರಲಿ ₹1,00,000 ಒಟ್ಟು ಗ್ಯಾರಂಟಿ ಆಕೈತಿ ಉಳ್ಕಾದ್ ಬೆಳ್ಯಾಗೂ ಆಗುದಿಲ್ಲ ಇವತ್ ಬದನ್ಯಾಗ ಆಕೈತಿರಿ ಅದು ಕೈ ಕೊಡ್ತೈತಿ ಮತ್ತೆ ಯಾವ್ದಾರ ಟೊಮೆಟೊ ಬೆಳಿತಿರತ್ತೀರಿ ಒಂದ್ 0 ಆಕತಿ ಒಂದ್ 0 ಆಕತಿ ಒಟ್ಟ ಅನಿಸ್ತತೆ ಐತ್ರಿ ಇದು 30 ಟನ್ 25 ಟನ್ ಬೀಳ್ತೈತಿ ಅಂದ್ರು ಇದೊಂದ್ 75-80 ಸಾವಿರ ರೊಕ್ಕ ಒಮ್ಮೆ ಬರ್ತೈತಿ ಅಕೌಂಟಿಗೆ ಬಂದಂಗ ಆಕತಿ ರೊಕ್ಕ ಈಗ ನಾ ದಿವ್ಸ ನೀವು ಬದ್ನಿಕಾಯಿ ಬೇರೆ ಮಾರ್ಕೆಟ್ ಬರ್ತಾನೆ ನಾನು ಸೌದಾ ಮಾಡಕ್ ಒಯ್ಯಾಕ್ ಬರ್ತಾನೆ ಇಲ್ಲಿ 2-3 ಕ್ವಿಂಟಲ್ ತರ್ತಾನ ಡೈಲಿ ರೊಕ್ಕ ಎಟ್ಟಾಕ್ರಿ ₹3,000-4,000 ಆಕಾವ 4,000 ಸಾವಿರ ಅಂದ್ರು ₹1 ಇಲ್ಲ ಮತ್ತ ಅದಕ್ಕ ತಮ್ಮ ನನಗೊಂದಿಟ್ಟು ಶಾಂತಿ ಬೇಕಾಗ್ತಾರ ಮನ್ಯಾಗ ಹೆಣ್ಮಕ್ಳು ಅತ್ತಾರ ಇವು ಏನಾರ ಅವು ಬಂದಿರ್ತಾರ ಕೆಲ್ಸಕ್ಕೆ ಕೊಟ್ಟ ಆಗಿ ಮಾಡಿಬಿಟ್ಟಿರ್ತೀವಿ ಹಿಂಗಾಗಿ ಒಟ್ಟಾರ ಏನತ್ರಿ ಇವತ್ತ ಅವು ಬೆಳಿ ಇರ್ಬೇಕ್ರಿ ನಮಗ್ ಮತ್ತ ಸಮಗ್ರ ಕೃಷಿ ಮಾಡ್ಬೇಕ್ ನಾವ್ ನನ್ ತೋಟ ಅಟ್ಟು ಐತಿ ಕಬ್ಬ್ ಬರ್ಕೊಂಡ್ ಕೂತ್ನಂದ್ರ ಸಾವ್ಕಾರ ಏಪ್ಪ ಈ ಕಡೆ ಹೋಗಿದ್ದೆ ಏನ್ರಿ ಕಾಯಿಪಲ್ಲೆ ಬದ್ನಿಕಾಯಿ ತರಕ್ ಹೋಗಿ ನೋಡ್ರಿ ಪ್ಯಾಟಿಗೆ ಗಾಜರಿ ತರಕ್ ಹೋಗಿ ನೋಡ್ರಿ ಮತ್ ನಾವ್ ಆರೋಗ್ಯ ಕೆಡಿಸ್ಕೊಂಡಿವಿ ಇಲ್ಲಿ ಅವ್ ಏನ್ ಹಾಕಿ ಬೆಳದಾನು ಏನ್ ಔಷಧ ಹೊಡದಾನು ಅದಂತ ನಾವ್ ತಿಂದೀವ್ ಕ್ಯಾನ್ಸರ್ ಆತು ಶುಗರ್ ಆತು BP ಆತು ಸಾವ್ಕಾರನ ಅಡ್ಮಿಟ್ ಮಾಡಿದ್ರಿ ಹುಬ್ಳಿಗೆ ಕ್ಯಾನ್ಸರ್ ಆಗೈತಿ ಬಾಳ ಅವೇರ್ನೆಸ್ ಐತ್ರಿ ಆರೋಗ್ಯದ ಬಗ್ಗೆ ಇವತ್ ನಾವು ಏನ್ ಹಾಕಿ ಬೆಳದಾನು ಎಷ್ಟ್ ಔಷಧ ಹೊಡದಾನು ಮತ್ ಇಲ್ಲಿ ನಮ್ಮ ಇವ ಸಾಹೇಬ್ರು ಕೂತಾರ ಅವ್ರು ಕೊಡಾಕ್ 1 ಕೋಟಿ ಗಂಟೆ ಹೇಳಿದ್ರಿ 80 ಕೋಟಿ ಅರ ಯಾಕಂತಂದ್ರ ಏನಾಗೈತಿ ಅಂದ್ರಿ ನಾವು ಯಾವ್ದನ್ ಹೊಡೆದ್ರ ಎಷ್ಟ್ ಪ್ರಮಾಣ ಹೊಡೆದ್ರ ಏನ್ ಆಕತಿ ಇದು ಎಷ್ಟ್ ರೋಗ ಆಕತಿ ಏನ್ ಆಕತಿ ಅನ್ನೋದು ನಮ್ಗೆ ಯಾರಿಗೂ ಅರ್ನ ಇಲ್ಲ ನಮಗ್ ಒಟ್ಟು ಹೆಚ್ಚು ಟನ್ನೇಜ್ ತೆಗಿಬೇಕಾಗೈತಿ ಬದ್ನಿಕಾಯಿ ನಾವ್ ದಿವಸ ಒಟ್ಟು ಬಾಳ್ ಬೆಳಿಬೇಕಾಗೈತಿ ತೆಗಿಬೇಕಾಗೈತಿ ಫ್ಲವರ್ ಬೆಳಿಬೇಕಾಗೈತಿ ಕೋಬೀಜ ಎಲ್ಲಾನು ಇವತ್ ನಾವು ಕಬ್ಬಿಗೂ ಗೌಡ್ರು ಮತ್ತ ಈ ಸ್ಪ್ರೇ ಹೇಳ್ತಾರ
ಇವತ್ತು ಅದು ಬಂದ್ಬಿಟ್ಟಾವು ಮ್ಯಾಲ ಕಬ್ಬಿಗೆ ಸ್ಪ್ರೇಗಳು. ಹಿಂಗಾಗಿ ಲೆಕ್ಕಾಚಾರಲಿ ಬಾಳ ಸೂಕ್ಷ್ಮ ಐತ್ರಿ ಕಬ್ಬಿಂದ ಇಷ್ಟ ಅದ ಹಿಂಗೈತಿ. ನಾನ್ ಅನ್ಬೋದಾಗ ನನಗ್ ಒಂದ ತಾವದಲ್ಲಿ ಒಂದ್ 100 ಎಕರೆ ಕೊಡ್ರಿ, ಒಂದ್ 100 ಎಕರೆ ಅದಕ್ ಸಾಕಟ್ಟ ನೀರಿನ ವ್ಯವಸ್ಥೆ ಕೊಡ್ರಿ, ಮಷಿನ್ಸ್ ಗಿಸಿನ್ ವ್ಯವಸ್ಥೆ ಕೊಟ್ರ, ಒಂದ್ ನೀರ್ ಸಾಕಟ್ಟ ಮತ್ ಲೆಕ್ಕಾಚಾರ ಕೊಟ್ರ ಒಬ್ನ ಒಂದ್ 100 ಎಕರೆ ಮೇಂಟೈನ್ ಮಾಡ್ತಾರ. ಕಬ್ಬ ಅಟ್ಟ ಜಗದಿಲ್ಲದ ಕಬ್ಬ ಯಾಕಂತಂದ್ರ ಒಂದ್ 100 ಎಕರೆ ಅಂದ್ರಿ ಬಾಳ ಎಷ್ಟ್ ಟನ್ನೇಜ್ ಆಗ್ಬೋದು, ಎಷ್ಟ್ ಕೋಟಿ ರೊಕ್ಕ ಆಗ್ಬೋದು ವಿಚಾರ ಮಾಡ್ರಿ. ಅದಕ್ಕ ಪ್ರತಿಯೊಂದು ಹಂತದಾಗೂ ನಾವು ವಿಚಾರ ಮಾಡೋದು ಇಟ್ಟರಿ. ನಾವು ಬೀಜ ಯಾವ್ದು ಆಯ್ಕೆ ಮಾಡ್ತೀವಿ, ಈ ಬೀಜದ ಲಕ್ಷಣ ಏನೇನು, ಮುಂದ ನಾವ್ ನೆಲ ಹೆಂಗ್ ತಯಾರು ಮಾಡಿದೀವಿ, ಮತ್ತ ನಮ್ಮ ನೀರ ಏನೇನ್ ಲೆಕ್ಕಾಚಾರ, ಮತ್ ನಮ್ಮ ಕಬ್ಬಿನ ಬೀಜ ಯಾರ ಕಡಿಯಾಕತ್ತೇರಿ, ಯಾರ್ ಹಚ್ಚಾಕತ್ತೇರಿ, ಯಾರ್ ತುಳಿಯಾಕತ್ತೇರಿ, ಇವು ಪ್ರತಿ ಹಂತದಾಗೂ ಇಂಪಾರ್ಟೆಂಟ್ ಐತ್ರಿ. ತುಳಿಯಾಗ ಯಾತರ ಬುದ್ಧಿ ಇರ್ಲಿಲ್ಲ ಅಂದ್ರ ತುಳದಂದ್ರ 3-4 ಇಂಚ್ 4 ತೆಳಗ್ ಹೋತಂದ್ರ ಮಡಮಳಿ ಹೇಳಂಗಲ್ಲ. ಮ್ಯಾಲ ತುಳದಂದ್ರ ಅರಾಸಿ ಆಕೈತಿ, ಒಣಗಿ ಹೊಕ್ಕೈತ್ರಿ. ಅದೇನ್ ದೊಡ್ಡದಾಗದ ಮಳ ಕಪ್ ತುಳಿದದ ಏನ್ ಹೇಳ್ತೀನಿ ಮಂಡ, ಇನ್ನ ಬೇರೆ ಏನಾರ ಹೆಚ್ಚು ಬೆಳೆವು ಪಳಿವು ಹಿಂತಾದ್ ಹೇಳು. ಪ್ರತಿ ಹಂತದಾಗೂ ಸೈನ್ಸ್ ಐತ್ರಿ. ನಿಮ್ಗೆ ಹೇಳ್ತೀನಿ, ನನ್ನ ಆದ ಅನುಭವದಾಗ ಹೇಳ್ತೀನಿ ನಿಮಗ ನಾ. ಬೀಜ ಎಲ್ಲಿ ಕಟ್ ಮಾಡುವ ಅಲ್ಲೂ ಐತಿ. ಯಾವ ಭಾಗನಾಗ ಹೆಚ್ಚು ಕಟ್ ಮಾಡ್ಬೇಕು, ಹೆಚ್ಚು ಕಡೆ ಮುಖ ಇರ್ತೈತಿ, ಅದ ಕಣ್ಣು ಇರ್ತೈತಿ, ಅದ್ರ ಕಡೆ ಪರ್ಸೆಂಟೇಜ್ ಹೆಚ್ಚು ಮಾಡ್ಬೇಕು, ಈಚಿ ಕಡೆ ಎಟ್ಟು ಮಾಡ್ಬೇಕು ಪರ್ಸೆಂಟೇಜ. ಈ ಪ್ರತಿಯೊಂದು ಹಂತದಾಗ ಐತಿ. ಒಳಗ್ ಕೊಳವೆ ಕೆಂಪಾಗಿತ್ತಂದ್ರ ಅದನ್ನ ಏನ್ ಮಾಡ್ಬೇಕು, ಮತ್ ಬೀಜೋಪಚಾರ ಏನ್ ಮಾಡ್ಬೇಕು. ನೀವು ಕಬ್ಬ ಇದಾರೆ ಅನುಭವಸ್ತರು 2 ದಿವ್ಸನ್ಯಾಗ 2 ಎಲಿ ಬರ್ತಾವ ಹೇಳ್ರಿ. ಕಬ್ಬ್ ತುಳ್ದಿಂದ ಎಷ್ಟ್ ದಿವ್ಸನ್ಯಾಗ 2 ಎಲಿ ಬರ್ತಾವ ನಿಮ್ ಅನುಭವದಾಗ, ನಿಮ್ ಪ್ಲಾಟ್ನ್ಯಾಗ ನೀವು ಮಾಡಿದ್ದ 20-25 ದಿವಸ ಬರ್ತೈತಿ. 2 ಎಲಿ ಬರೋದು. ಸಂಜೆ ಹೆಚ್ಚು 15 ದಿವಸ ಬರ್ತೈತಿ. ಗಣಕಿ ಹೆಂಗ್ ಕಟ್ ಮಾಡ್ಕೋತಾರಲ್ಲ ಅದನ್ನ ಸ್ಪೀಡ್ ನೀವು ಉದ್ದ ಮಾಡಿ ಹಚ್ಚಿರ ಅಂದ್ರ ದಂಡ್ ಹೊಡದ ಒಳಗಿಂದ ಬೇರ್ ಹೊಡ್ಬೇಕಾದ್ರೆ ಲೇಟ್ ಆಗ್ತೈತಿ. ಒಂದ ಕಣ್ಣಿನ ಮಾಡ್ರ ಸ್ಪೀಡ್ ಬರ್ತೈತಿ. 20-25 ದಿವಸ ಬರ್ಬೋದು. ಗಣಕಿ ದೊಡ್ಡದ್ ಮಾಡ್ರಿ ಅಂದ್ರ ಉದ್ದ ಕಟ್ ಮಾಡ್ತಾರ, ನಾವು ನೋಡಿದ್ ಕಟ್ ಮಾಡೋದು 20-25 ದಿವಸ. ಅದಕ್ಕೂ ಒಂದ್ ಸೈನ್ಸ್ ಐತ್ರಿ. ಮತ್ತ ಇವ್ರು ಏನ್ ಅಂದ್ರಲ್ಲ ಅದಕ್ಕೂ ಒಂದ್ ಸೈನ್ಸ್ ಐತಿ. ಏನೈತಿ ಅಂದ್ರ ಒಂದ ಕಣ್ಣು ಕಟ್ ಮಾಡಿರ ತಿಳಿರಿ, ಸ್ಪೀಡ್ ಲಂಶ ಅದು ಎಲ್ಲಾರ ಪಾಸ್ ಆಗ್ಬೇಕಾಗೈತಿ. ಈಗ 3-4 ಕಣ್ಣು ಬಿಟ್ರೆ ತಿಳಿ ನೀವು, ಅದು ಅಲ್ಲೇಟ್ ಇಲ್ಲೇಟ್ ಆಗೋಗಿ ಸ್ಪ್ರೆಡ್ಲೇನ ಬರೋದಿಲ್ಲ. ನಂದು ನಿಮಗೆ ಎಷ್ಟ್ ದಿವ್ಸನಾಗ ಹೇಳಿನ್ರಲ್ಲ, ನಂದು 9ರಿಂದ 11 ದಿವ್ಸನಾಗ 2 ಎಲಿ ಇರ್ತೈತಿ. ಹೌದೌದು. ನಾ ಮನ್ ಸಂಜೆ ಹಚ್ಚಿದ್ರಲ್ಲ 15 ದಿವಸನಾಗ 2 ಎಲಿ ಕಾಣಿಸ್ತೈತಿ. ಗಣಕಿ ಹೆಂಗ್ ಕಟ್ ಮಾಡ್ತಾರ ಮುಂದ್ ಏನ್ ಮಾಡ್ತೀವಿ ನಾವೊಂದಿಟ್ ಬೀಜೋಪಚಾರ ಮಾಡ್ತಾರ ನೋಡ್ರಿ. ನೀವ್ ಏನೇನ್ ಮಾಡ್ತೀರಿ ಹೇಳ್ತೀರಿ. ನಾನ್ ಬೀಜೋಪಚಾರ ಏನ್ ಮಾಡ್ತಾನ ಅಂದ್ರೆ 7 ದಿನಕ್ಕ ನಾನು ಸಾಲ ಹಿಡದೆಲ್ಲ ಕಣಿತೀರಿ ಇವ್ರೆ ಸರ್ ಹಂಗ ಹೇಳಿರಲ್ಲ ಅದ ಪ್ರಕಾರ ನಾ ಕಬ್ಬ ನಾಟಿ ಮಾಡಿದ. ಈ ಊದಿನ ಕಡ್ಡಿ ಹಂಗ ಇವ್ರು ಹೇಳಿದ್ರಲ್ಲ ಯಾರು ಬಾಳವ್ರು, ಊದಿನ ಕಡ್ಡಿ ಹಂಗ ಕಡ ಒಂದ್ 7 ದಿವಸಕ್ಕೆ ನಿಂತ್ ಬಿಡ್ತೈತಿ, ನಿಂತಿರ್ತೈತಿ. ಏನ್ ಮಾಡ್ತಾನಂದ್ರ ನೋಡ್ರಿ, ನಾ ಒಂದಿಷ್ಟ ಈ ಆಕಳು ಗೋಮೂತ್ರ ತಗೋತಾನ, ಅವತರನ ಹೆಂಡಿ ತಗೋತಾನ ಫ್ರೆಶ್ ಅಂದು. ಮುಂದ್ ಏನತ್ರಿ ಸುಣ್ಣ ಹಾಕ್ತಾನ್ರಿ ಅದಕ್ಕಟ. ಸುಣ್ಣ ಎಟ್ ಹಾಕೋದಂದ್ರಿ ಒಂದೇನ್ ಎಲ್ಲಿ ಚೀಟ್ ಇರ್ತೈತ್ರಲ್ಲ, ಒಂದ್ 20 ಲೀಟರ್ ಏನ್ ನೀರ್ ತಗೊಂಡಿರ್ತಲ್ಲ ಒಂದ್ ಚೀಟ್ ಹಾಕಿ, ಒಂದ್ ಚೀಟಿ ಹಾಕಿ ಇಟ್ ಹಾಕಿಸಿಂದ ಏನತ್ರಿ ನಮ್ಮ ಒಟ್ಟ ಇವ್ದಾರಲ್ಲ PSB ಕಲ್ಚರ್, PSB ರೀ, ಅಜೋಟೋ ಬ್ಯಾಕ್ಟೀರಿಯಾ, ಇವನಟ ಅವನೊಂದೊಂದೊಂದ್ kg ಅದ್ರೊಳಗ್ ನೀರ್ನಾಗ ಹಾಕಿ ಬಿಡ್ತೀವಿ. ಹಾಕಿ ಅದನ್ನ ಮುಂದ್ ಇನ್ನೊಂದ್ ಹಾಕ್ತಾನ, ಈ ಹಿಂಗ್ ಬರ್ತೈತ್ರಲ್ಲ ಅದನ್ನೊಂದ್ರಿ. ಮುಂದ್ ಈ ಮೆಟ್ರೈಜೆ ಮತ್ ಗೊಣ್ಣಿ ಹುಳ ಹಾಕತ್ತಿರಲ್ಲ, ಅದನ್ನ ಯಾವಾಗ ಸೇರ್ಸ್ಬೇಕು ಅನ್ನೋದು ನಮ್ ರೈತರು ಬಾಳ್ ಮುಖ್ಯ ತಿಳ್ಕೊಬೇಕು. ಅದ್ ಹೆಂಗೈತಿ ಅಂದ್ರ ಅದ್ರ ಧರ್ಮರಿ, ಇದು ಗೊಣ್ಣಿ ಹುಳ ತಿಳಿರ್ಲೆ, ಇದಕ್ಕ ಆ ಮೆಟ್ರೈಜಿಯಂ ಪೌಡರ್ ಅಥವಾ ಲಿಕ್ವಿಡ್ ಏನಾರ ಇದಕ್ ಹತ್ತಿತ್ತಂದ್ರ ಅಟ ಇದು ಹುಳ ಕೊಳ್ಯಾಕತ್ತತ್ರಿ. ಅದು ನೀವು ನಾವ್ ಮ್ಯಾಲ ಎಡೋ ಸ್ವಲ್ಪ ಸುರುವೇದಿವು ಲೀಟರ್ ಅದ್ ಏನ್ ಕೆಲಸ ಆಗವಲ್ತಾರ ಅಂದ್ರ ಎಲ್ಲಿ ಐತಿ ಗೊಣ್ಣಿ ಹುಳ ಅನ್ನೋದು ನಾವು ಸ್ಟಡಿ ಮಾಡ್ಬೇಕ್ರಿ. ಪೂರಾ ತೆಳಗೈತ್ರಿ ಅದು, 1 ಫೂಟಿನ ತೆಳಗೈತಿ ಅದು ಗೊಣ್ಣಿ ಹುಳ. ಏನ್ ತಿನ್ನಾಕತೈತಿ, ನಮ್ ಕಬ್ಬ ಏನ್ ಮೂಲ ಹಚ್ಚಿದೀವಿ ಅದ್ರ ಬೇರ್ ತಿನ್ನಾಕತೈತಿ, ಆ ಕಬ್ಬನು ತಿನ್ನಾಕತೈತಿ. ಅದ ಅಲ್ಲಿಗೆ ಹೆಂಗ್ ಹೋಗತ್ರಿ, ನಾವ್ ಎಡೋ ಸ್ವಲ್ಪ ಸುರುವಿರೋದು ಹೋಗತ್ತೇನ್ರಿ? ಹೋಗಂಗಿಲ್ಲ. ಆಗ ಏನ್ ಮಾಡ್ಬೇಕ್ರಿ, ನಾವೇನ್ ನಾಟಿ ಮಾಡ್ತಿರ್ತಿರ್ಲ ಆಗ 1 ಕಿಲೋ ಮೆಟ್ರೈಜಮ್ ಪೌಡರ್ ಬೇಡ, ಲಿಕ್ವಿಡ್ ಬಂದೈತಿ, ಯಾವ್ದ್ ನಿಮ್ಗೆ ಅನ್ಸತ್ತಿಲ್ಲ, ಏನ್ ಬೀಜೋಪಚಾರ ಮಾಡ್ತಿರ್ತಿರ್ಲ ಹಾಕಣ್ಣ ಅದನ್ನ ಹಿಂಗ್ ಅದ್ರೊಳಗೆ ಹಿಂಗಿತ್ತ ತಿಳಿರಿ ನೀವು, ಆ ಮೆಟ್ರೈಜಿಯಂ ತಿತ್ತ ತಿಳಿರಿ ಎಲಿ. ಅದ್ ಏನ್ ಮಾಡ್ತೈತಿ ಅಂದ್ರ ಕತ್ತಿ ನಿಮ್ಗೆ ಹೇಳ್ತೇನ್ರಿ, ಇಡೀ ಆ ಗೊಣ್ಣಿ ಉಳ್ದ ಒಳಗ್ ಶರೀರ್ನಾಗ ಹೋಗತ್ರಿ. ಈ ಶರೀರ್ನಾಗನ ಇಡೀ ಅದಷ್ಟು ಬೆಳೆದ್ ಬಿಡ್ತೈತಿ. ಬೆಳವಣಿಗೆ ಆಗಿ ಕಲಾಸ್ರಿ ಹುಳನ ಸತ್ ಹೋಗತಿ, ಹಸಿರು ಕೀಡಿ ಆಗಿಬಿಡ್ತೈತಿ, ಹಸೂರಂಗ ಆಗಿಬಿಡ್ತೈತಿ ಅದು ಹುಳ. ಅದಕ್ಕ ಅದನ್ನ ಯಾವ ಹಂತನ್ಯಾಗ ನಾವ್ ಸೇರಿಸ್ಬೇಕು ಅನ್ನೋದು ಬಾಳ್ ಮುಖ್ಯ ಐತ್ರಿ. ಆ ಟೈಮ್ನಾಗ ನಾವ್ ಸೇರಿಸಿದ್ವು ಅಂದ್ರ 1 ಕಿಲೋ, ಮತ್ತ ಆ ನಂತರ ನಾವ್ 4 ಕಿಲೋ ಹಾಕಿರೋ ಹಡಿಯಂಗಿಲ್ಲ ತಿಂದದ. ಮ್ಯಾಲ ನಂತರ ಗೊಣ್ಣಿ ಹುಳ ತಿಂದ್ರಿ 4 ಕಿಲೋ ಹಾಕಿರೋ ಹತ್ತಿತ್ತಲ್ಲ, ಅದಕ್ಕೆ ಆ ಟೈಮ್ನಾಗ ಅದನ್ನ ಸೇರಿಸಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ನಮ್ ಮುಂದ್ ಕಬ್ಬು ಯಾವಾಗೂ ಗೊಣ್ಣಿ ಹುಳಕ್ಕ ಇಫೆಕ್ಟ್ ಆಗುದಿಲ್ಲ. ನಾವ್ 3-4 ಕೋಲಿ ಇಟ್ರು ಅದ ಆ ಕಬ್ಬಿನ ಒಂದ್ ಏನ್ ಗಣಿಕ್ ಹೇರ್ಕೊಂಡ್ ಬಿಟ್ಟಿರ್ತೈತಿ, ಅದು ವಂಶ ಉಳ್ದ ಬಿಟ್ಟಿರ್ತೈತ್ರಿ. ಮತ್ ಹಿಂಗ್ ಬೇರೆ ಹಾಕಿರ್ತೀವಿ ನಾವು, ಅದು ಕೆಟ್ಟ ಸ್ಮೆಲ್ ರೀ, ವಾಸನೆ.
ಹಿಡಿದ್ ನೋಡ್ರಿ ಮೂಗಿ ಹಿಂಗ್ ಕೆಟ್ಟ ನಾರ್ತತ್ರಿ. ಯಾವ್ದು ಹುಳ ಆಗ್ತದ್ರಿ. ಈಗ ಬಾಳಿ ಗಿಡಕ್ಕದು ಹಿಂಗ ಯಾಕೆ ಆಗ್ತದ್ರ ಅದ ಉದ್ದೇಶಕ್ಕಾಗಿರಿ. ಹಿಂಗ್ನ್ಯಾಗ ಹಾಕಿ ಹೆಂಡಿ ಪುಡಿ ಮಾಡಿ ನಿಮ್ಗೆ ಯಾಕ್ರಿ ಕಳೆಯವ್ರ ಅನುಭವ ಇರ್ಬೇಕಲ್ಲ ಅದು. ಅದನ್ನ ಹಿಂಗ ಹೆಂಗ್ ನಮ್ ಗಡ್ಡಿ ಇರ್ತೈತ್ಲ ಆ ಗಡ್ಡಿ ಎತ್ತಿ ತೆಗಿತಿದ್ರಲ್ಲ ಹಿಂದಕ ಮಾಡ್ತಿದ್ರಲ್ಲ ಹೌನ್ರಿ. ಅದಕ್ಕ ಆ ಒಂದು ಹಿರಿಯರ ಉದ್ದೇಶ ಐತಿ ಅದಕ್ಕ ಹಿಂಗ್ ಒಟ್ಟಾರೆ ಮಾಡಿ ಕಿಸಿಂದ ನಾವ್ ಆರಾಮ್ ಒಂದ್ ಟನೇಜ್ ಒಂದ್ 3-4 ಕೋಲಿ ತಕೋಬೇಕು ನನ್ ಲೆಕ್ಕಾಚಾರ ರೀ ಒಟ್ಟ. ನಾ 5 ಕೋಲಿ ತನ ತಗದನ್ರಿ. ಮತ್ತ ಆ 19ನೇ ಕೋಲಿ ಪ್ರಫುಲ್ ಚಂದ್ರ ತೋಟಕ್ ಹೋಗಿದ್ನ ಶಿವಮೊಗ್ಗಕ್ಕ. 19ನೇ ಕೋಲಿ ತಗದಾರ ಅವ್ರ. ಇಲ್ಲೇ ನಮ್ ಚಂದ್ರು ನಿಂಬರಿಗೆ ಅವ್ರು ಇವ್ರು 17 ಕೋಲಿ ತಗದ್ರಿ ಅವ್ರು. ಇವ್ರು 80 ಎಕರೆ ತಗದ್ರಿ. ಅವ್ರದೊಂದ್ ಯಾವ್ದೋ ಜವಾರಿ ಹಳಿ ತಳಿ ಇತ್ರಿ ಅದು. ಅದ ಪ್ರಫುಲ್ ಚಂದ್ರ ತಗದದ್ದು ಅವ್ರ ತೋಟಕ್ ಹೋಗಿದ್ನ. ಅವ್ರ ಏನ್ ಸರ್ಕಾಸ್ ಮಾಡಿದಾರ ಅಂದ್ರಿ, ಕಬ್ಬು ಕಡದಿಂದ ರವದಿ ಮುಟ್ಟಂಗಿಲ್ಲ. ಅದ್ ಕೋಲ್ ಏನ್ ಬರ್ತೈತೆ ಅಲ್ಲೇ ಇರ್ತಿತ್ತು. ಇಡೀ ರವದಿಗಿನ ಒಟ್ಟು ಅಲ್ಲೇ ಪುಡಿ ಆಗುವಂಗ ಸುಣ್ಣ ಹೋಗದ್ ಬಿಡ್ತಿದ್ರು. ಮ್ಯಾಲ ಕಾರಂಜಿ ಮಾಡಿದ್ರ ಪೂರಾ ರೀ ರವದಿ ಕಟ್ ಆಗ್ಬೇಕು. ಅಲ್ಲಿ ಸುಣ್ಣ ಇರ್ತೈತ್ತು. ನೀರ ಸುಣ್ಣ ಕೂಡಿತಂದ್ರ ಏನತ್ರಿ ಕಟ್ಗರಿಸಿ ಬಿಡ್ತೈತಿ ಅದು. ಆಟೋಮೆಟಿಕ್ ಹಿಂಗಾಗಿ ಏನ್ ಮಾಡ್ತೀರಿ, ಒಂದ್ 10% ಗ್ಯಾಪ್ ಫಿಲ್ಅಪ್ ಮಾಡ್ಕೋತಿದ್ರ ಅವ್ರು. ಈ ರೀತಿ ಗ್ಯಾಪ್ ಆಗತ್ತಿರ್ತೀರಿ. ಈ ರೀತಿ ಮೇಂಟೈನ್ ಮಾಡ್ಕೊತ ಬಂದ್ 19ನೇ ಕೋಲಿ ಇಟ್ಟಿದ್ರಿ ನಾವ್ ಅದಾಗ ಅವ್ರ 19ನೇ ವರ್ಷ ಕೋಲಿ. ಹಿಂಗಾಗಿ ಒಟ್ಟರಾಗಿ ನಾವು ಇದನ್ನ ಸುಮ್ ಆರಾಮ್ ಮೇಂಟೈನ್ ಮಾಡಿದ್ರೆ ಈಗ ನೋಡ್ರಿ ನಾವ್ ಎಷ್ಟ್ ಖರ್ಚು ಮಾಡಿದೀವಿ ಅದನ್ನೆಲ್ಲ ಲೆಕ್ಕಾಚಾರ. 1 ಟನ್ ಕಬ್ಬಿಗೆ ಬಿಡ್ ಜೆಟ್ ಬೀಳ್ತತಿ. ನಾವ್ ತರೋ ಟ್ರಾನ್ಸ್ಪೋರ್ಟ್ ಕಬ್ಬಿನ ಬೀಜ ನೋಡಾಕ ಅದು 100 ರೂಪಾಯಿ ಪೆಟ್ರೋಲ್ ಚಾರ್ಜ್ ಹಿಡ್ರಿ. ನಾವ್ ಕೂತ್ ಏನ್ ಕಬ್ಬು ಬೀಜ ತಯಾರು ಮಾಡ್ತೀವಿ ಅದನ್ನೇನ್ ವಿಚಾರ ಮಾಡ್ಬೇಡ. ಅದನ್ನೇನ್ ಬೇಡ. ಅದನ್ನೆಲ್ಲ ಹಿಡ್ಕೊತ ಆದ್ರೆ ನಮ್ಮ ಒಕ್ಕಲ್ತನ ಟೋಟಲ್ ಲಾಸ್ ಐತೆ ಅಂತೇಳಿ ತೋರಿಸ್ಬಿಡ್ತೈತಿ. ಅದನ್ನೆಲ್ಲ ನಾವು ದುಡ್ದದ್ದು ನೀರಾಸಿದ್ದು ಎಲ್ಲಾರ ನಾವ್ ಲೆಕ್ಕ ಇಟ್ಟಿವಿ ನೋಡಿ. ನಾನು ಅದನ್ನ ನಾನ್ ಸರ್ಕಸ್ ಇವತ್ರಿ ನಾ 1989ರಾಗ ನಾ ಕಾಲೇಜ್ ಬಿಟ್ಟು ಬಂದನಿ. ಅವತ್ತಿನಿಂದ ನಾನ್ ತೋಟದಾಗ ಇವತ್ತಿನವರೆಗೂ ಯಾವ ತೋಟಕ್ ನೀರ್ ಹಾಸೇನಿ, ಯಾವ ಪ್ಲಾಟಕ್ ನೀರ್ ಹತ್ತಿ, ಏನ್ ಮಾಡೇನಿ, ಎಷ್ಟ್ ಆಗೋದು ಇವತ್ತಿನವರೆಗೂ ಬರ್ದೈತೆ. ವರ್ಷದ್ದು ಬುಕ್ಕಾಗಳದಾವ್ ಇವತ್ತಿನವರೆಗೂ. ಹಿಂಗಾಗಿ ಒಟ್ಟಾರೆ ಬಟ್ ನೋಡ್ತಿವಿ ದೂರಿಂದ ಲಾಭ ಆಗೈತಿ, ಪಾಡಾಗೈತಿ. ಇಟ್ಟ ಪೂರಾ ಹೊರಗೆ ಹೆಚ್ಚೆ ಇಟ್ ಬಂದಿತ್ತು, ಇಟ್ ಹಾಕಿನಿ, ಇಟ್ ಮಾಡೀನಿ, ಏನಿಲ್ಲ. ಅದನ್ನ ನೋಡಿದ್ರಂತೂ ಒಕ್ಕಲ್ತನ ನಮ್ದು ಬಾಳ ತೊಂದರೆದಾಗೈತಿ. ಅದಕ್ಕ ನಂದು ವಿಚಾರ ಏನಂದ್ರಿ, ಒಟ್ಟ ದೇನೆ ಮಾಡ್ಕೋಬಾರ್ದ, ಆರಾಮ್ ಇರ್ಬೇಕು. ಒಟ್ಟ ದೇನೆ ಮಾಡ್ಕೋಬಾರ್ದಂದ್ರ ನಾವೇನ್ರಿ ತಲಿ ಬುದ್ಧಿ ಉಪಯೋಗಿಸಿ ಒಕ್ಕಲ್ತನ ಮಾಡ್ಬೇಕ, ಉಪಯೋಗ ಮಾಡ್ಬೇಕು. ಏನ್ ಮಾಡ್ತಂದ್ರ ಮತ್ತ ನಮ್ದು ಒಂದ್ 5 ಎಕರೆ ಇತ್ತಂದ್ರ ಏನತ್ರಿ 1 ಎಕರೆ ಕಾಯಿಪಲ್ಲೆ ಇಡ್ಬೇಕು. ನಾವು ದಿವ್ಸದ ದಿನಚರಿಗೆ ರೊಕ್ಕ ನಡಿತೈತಿ. ಮತ್ತ ನಾವ್ ಏನ್ ಖರ್ಚ ಬರ್ತಾವಲ್ಲ ಇಂತಾವ ಏನು ಸಾಮಾನ್ಯ ದಿವಸ ಮನೆಯಾಗಿ ಅಟ್ಲೀಸ್ಟ್ ಇವತ್ತಿಲ್ಲ ಅಂದ್ರು 500,000 ರೂಪಾಯಿ ಖರ್ಚು ಇರ್ತೈತಿ ಮನಿದ. ಏನೂ ಮಾಡಿಲ್ಲ ಅಂದ್ರು ಒಟ್ ಹೆಂಗೋ ಇರ್ತೈತಿ. ಅದ ಒಟ್ ಹೆಂಗೋ ಇರ್ತೈತಿ ಅಂದ್ರು ಇರ್ತೈತಿ. ಮತ್ ಇನ್ ದವಾಖಾನಿ ಜೀರೋ ಹಿಡದೈತಿ. ನಾವು ದವಾಖಾನಿ ಆತ ನಮ್ ಕಬ್ಬಿನ ಬಿಲ ಸಲಂಗಿಲ್ಲ, ನೆನಪಿರ್ಲಿ ಮಗ. ದವಾಖಾನಿ ಬತ್ತಂದ್ರಿ ಇಲ್ರಿ ಅವ್ ಡಾಕ್ಟರ್ ಮೊದಲ್ ಬಂದಾರ್ರಿ 5 ಲಕ್ಷ ಅತಿಂದ ಆಪರೇಷನ್ ಮಾಡ್ತಾನಂದಾರ್ರಿ. ಅದಕ್ ನಂಗ ದವಾಖಾನಿ ಹೋಗ್ಬಾರ್ದಂದ್ರ ನಾವು ಚಲೋ ಅಂತ ತಿನ್ಬೇಕು. ಚಲೋ ಅಂತ ತಿನ್ಬೇಕಂದ್ರೆ ಏನ್ ತಿನ್ಬೇಕು, ಯಾವ ಬೆಳಿತಾನ ಇದನ್ನ ಅಲ್ಲಿ ಬರ್ತ. ಮತ್ ಎಲ್ಲಿ ಬತ್ರಿ, ಮತ್ ರೈತಕ್ಕೆ ಬರ್ತ. ಹಂಗಾರ ಏನ್ ತಿನ್ಬೇಕು, ನಾವು ಏನ್ ಬೆಳಿಬೇಕು, ಇದ್ರ ಬಗ್ಗೆ ನಮಗ್ ಅರಿವು ಬೇಕು ರೈತರಿಗೆ. ನಮ್ಮಲ್ಲಿ ಗೋಧಿ ಬೆಳ್ಕೋಬೇಕು. ನಾವು ದಿವಸ ಚಪಾತಿ ತಿನ್ನೋದಾರ, ಸದಕದ ರವಾ ತಿನ್ಬೇಕು, ಉಪ್ಪಿಟ್ಟು ತಿನ್ಬೇಕು. ಈಗ 2.5 ಲಕ್ಷ ನೋಡ್ಯಾರಿ ಅದನ್ನ ಉಪ್ಪಿಟ್ಟು ತಿನ್ಬೇಕಂತದ್ದು ಯೂಟ್ಯೂಬ್ನ್ಯಾಗ. ಅದ ನೀವು ಕಲಾ ಮಾಧ್ಯಮ ತೊಡದ್ರಂದ್ರ ನಿಮಗೂ ಬರ್ತೈತಿ. ಅದು ಸದಕದ ಉಪ್ಪಿಟ್ಟು ನಮ್ಮಲ್ಲಿ ದಿವಸ ನಮ್ಮ ಮನ್ಯಾಗ ಎಟ್ಟ ಒಂದ್ 15 ಮಂದಿ ಇದ್ರ. ನಾವು ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ನಮ್ದು. ಮನ್ಯಾಗ ಅಟ್ರು ಇಟ್ಟಿಟ ಪ್ಲೇಟ್ ಗಂಟ್ಲೆ ತಿನ್ನಂಗಿಲ್ಲ. ಮತ್ತ ಫುಲ್ ಒಂದ್ ಆಟ ಅಟ್ರು ಫುಲ್ ಇಲ್ರಿ, ನಾವ್ ಶುಗರ್ ತಿನ್ನಂಗಿಲ್ಲ. ಫುಲ್ ಒಂದ್ ತಾಟ್ ತಿಂದ್ರೆ ಒಡಮಳೆ 2 ತನ ಒಟ್ಟು ಊಟ ನೋಡಂಗಿಲ್ಲ ನಾವು. ಮನ್ಯಾಗ ಒಮ್ಮೆ ಯಾವಾಗಾರ ದಾಸಿ ಏನು ಅವಲಕ್ಕಿ ಇವಲಕ್ಕಿ ಮಾಡಿರ್ತಾರ, ಹನ್ನೊಂದು ಕಸು ಆಕೈತಿ ನಮಗ. ಯಾಕತ್ತದ್ರಿ ರೈತಕ್ಕೆ ಅಂದ್ರ ಹಂಗೈತ್ರಿ. 50 ಕಿಲೋದ್ ಏನಾರ ಎತ್ತೋದ್ ಬರ್ತೈತೆ, ಒಂದ್ ಕಲ್ಲರ್ ಎತ್ತೋದ್ ಬರ್ತೈತೆ, ಒಂದ್ ಚೀಲರ ಎತ್ತೋದ್ ಬರ್ತೈತೆ. ಮತ್ ಹಂಗ ಪುರಿ ಬಜ್ಜಿ ಇಡ್ಲಿ ತಿಂದ್ರೆ ಹೆಂಗ್ ಕೆಲಸ ಆಕತ್ತದ. ನಮ್ಮ ಆರೋಗ್ಯನು ಹಾಳಾಕತಿ. ಗಾಂಡಿನ ಸುಮಾರು ಹಾಕಿರ್ತಾನ, ಅವ್ ಹೋಟೆಲ್ದನ ಹವ್ಯಾಸ ಇರ್ತಾರ, ಅದು ಆರೋಗ್ಯ ಬಾದಕತಿ. ಮತ್ ಇತ್ತಾಗ ನಮ್ ಶರೀರನು ಹಾಳಾಕತಿ. ಇವತ್ ನಮ್ಗ 60 ವರ್ಷ ಐತಿ ಅಂದ್ರು ಇವತ್ ನಾವಿನ್ನೂ ತನ ಹೆಲ್ದಿ ಇದೀವಿ. ಅದಕ್ಕ ಏನ್ ನಮ್ ದೊಡ್ಡರ್ಲಿ ಏನೋ ನಮ್ಗೌಡ್ರ ಕರ್ಸ್ಯಾರ, ಬ್ಯಾಡ್ರಿ ಗೌಡ್ರ ಅಂದಿವಿ. ನಮ್ ತೋಟಕ್ಕ ಬರ್ರಿ ಅಂತ ನಮ್ದು ಅಂದಿವಿ. ನಮ್ದು ಕಬ್ಬದು ನೋಡ್ತಾರತೆ, ಬ್ಯಾಡಗ ಬರ್ರಿ ನೀವು ಇಲ್ಲೇ ನಮ್ಮಲ್ಲಿ ಬರ್ರಿ ಅಂತ ಗೌಡ್ರ ಅಂದ್ರು. ಎಲ್ಲಾ ನಿಮ್ನ ಇವ್ರನ್ನೆಲ್ಲ ನಮ್ ಚೌಧರಿ ಅವ್ರನ್ನ, ಚೌಲ ಅವ್ರನ್ನ ನೋಡುವಂತ ಅವಕಾಶ, ಕಾಳೆ ಅವ್ರಂತೂ ಭೇಟಿ ಹಾಕಾರ ನಮಗ ಯಾವಾಗ ಮೇಲೆ. ನಾ ಏನೋ ಸುಮ್ ಒಂದಿಷ್ಟ ನನ್ನೊಂದ್ 35-40 ವರ್ಷ ಅನುಭವದಾಗ ಒಂದಿಷ್ಟು ಮಾಡಿದ್ದ ನಿಮ್ಗೆ ಜೊತೆ ಹಂಚ್ಕೊಂಡನಿ. ಮತ್ ನಿಮ್ಗೆ ಏನಾರ ಡೌಟ್ ಅದು ಇದ್ರ, ಹಿಂಗ ಮಾಡಿದ್ರ ಹೆಂಗ್ ಆದೈತ್ರಿ, ಹಂಗ ಮಾಡಿದ್ರ ಹೆಂಗ್ ಆದೈತ್ರಿ, ನೀವಾರ ಹಿಂಗ್ ಹೇಳಿರಿ, ಮತ್ ಅದ್ ಹಿಂಗ್ ಐತ್ರಿ ಅತ್ ಏನಾರ ನಿಮಗ್ ಅನ್ಸಿತ್ತಂದ್ರ ಸುಮ್ ಒಂದಿತ್ತು ನೀವು ಒಂದ ವಿಷಯ ಸಂವಾದ ಮಾಡ್ಕೊಂಡು ಅಂತೇಳಿ ನಿಮಗ್ ನನ್ನ 1-2 ನುಡಿಗಳನ್ನ ಮುಗಿಸ್ತೇನೆ.